ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಪಾರ್ವತಿ ಜಗನ್ಮಾತೆ, ಮಹಾದೇವಿ ಜಗನ್ಮಾತೆ, ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ, ಶ್ರೀ ಓಂ ಶ್ರೀ ಚಾಮುಂಡೇಶ್ವರಿ ನವಶಕ್ತಿ ಸಪ್ತಮಾತ್ರಕ ಅಷ್ಟೈಶ್ವರ್ಯ ಮಾತಾ ಮಹಾಲಕ್ಷ್ಮಿ ಶ್ರೀದೇವಿ ನಮೋ ನಮಃ. ಇವರೇ ನಾವು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹ ಚ ಪಾರ್ವತಿ ಅಂತ ನಾವು ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಊಟ ಮಾಡ್ತೀವಿ. ಹಾಗೆ ನಮಸ್ತೆ ಅಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಮಹಾಲಕ್ಷ್ಮಿಗೆ ಹೇಳ್ತೀವಿ ಅಲ್ವಾ. ಹಾಗೆ ಸರಸ್ವತಿಗೂ ನಾವು ಸ್ತೋತ್ರ ಹೇಳ್ತೀವಿ, ಗಣಪತಿಗೂ ಸ್ತೋತ್ರ ಹೇಳ್ತೀವಿ, ಹಾಗೆ ಕುಮಾರಸ್ವಾಮಿ ಶಕ್ತಿಗೂ ಸ್ತೋತ್ರ ಹೇಳ್ತೀವಿ, ಹಾಗೆ ಶಿವ ಶಕ್ತಿ, ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಹೀಗೆ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮೀಯರು, ಸನಾತನ ಧರ್ಮೀಯರು, ಹಿಂದೂ ಧರ್ಮನ ಪ್ರೀತಿಸ್ತಕ್ಕಂಥವ್ರು ನೀವೆಲ್ಲ ಸ್ತೋತ್ರಗಳನ್ನು ಒಂದಷ್ಟು ಕಲ್ಕೊಂಡಿರ್ತೀರ. ಜೊತೆಗೆ ರಾಮಾಯಣ, ಮಹಾಭಾರತ, ವೇದಗಳು, ಪುರಾಣ ಇವೂ ಸಹ ನೀವು ಕಲ್ಕೊಂಡಿರ್ತೀರ ಅಲ್ವಾ. ಕಲ್ಕೊಂಡಿರ್ತೀರಲ್ವಾ. ಸ್ವಲ್ಪ ಆದರೂ ಗೊತ್ತು. ಏನು ಸೀರಿಯಲ್ಗಳಾಗಿ ನೋಡ್ತೀರಾ, ಸಿನಿಮಾಗಳಾಗಿ ನೋಡ್ತೀರಾ, ಏನದ್ರ ಬಗ್ಗೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಹಾಗೆ ಯಂತ್ರ ತಂತ್ರ ಮಂತ್ರ, ದೇವಗಳು, ಭೂತಗಳು, ಪ್ರೇತಗಳು, ಪಿಶಾಚಗಳು, ಒಳ್ಳೆಯವರು, ಕೆಟ್ಟವರು, ಹೀರೋಗಳು, ವಿಲನ್ನುಗಳು, ಇತ್ಯಾದಿ ಇತ್ಯಾದಿ ಇತ್ಯಾದಿ, ಕುಯ್ಯಿಗಳು, ಕುತಂತ್ರಿಗಳು, ಕುಚೋದ್ಯಗಳು, ಪಾಪಿಗಳು, ಪರಮ ನೀಚರು, ನಿಕೃಷ್ಟರು, ಇವ್ರ ಬಗ್ಗೆಲ್ಲ ನೀವು ನೋಡಿರ್ತೀರಿ. ಎಲ್ಲಿ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಪುಸ್ತಕಗಳಲ್ಲೂ ಕಾದಂಬರಿಗಳಿರುತ್ತೆ, ಅಲ್ಲಿ ಕೂಡ ಓದಿ ತಿಳ್ಕೊಬೋದು. ಯಾರ ಬಗ್ಗೆ? ಇವರೆಲ್ಲರ ಬಗ್ಗೆ. ದೇವತೆಗಳ ಬಗ್ಗೆ, ದೈತ್ಯರ ಬಗ್ಗೆ, ದೇವಗಳ ಬಗ್ಗೆ, ನೀಚರು, ಪರಮ ನೀಚರು, ಅತಿ 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 ನೀಚ ನಿಕೃಷ್ಟರು ಅಂತಿರಲ್ಲ ನಾವು. ಇಲ್ಲಿ ಅಕ್ಕಪಕ್ಕ ಇರ್ತಾರೆ ಕುಚೋದ್ಯರು, ಕುತಂತ್ರಿಗಳು, ಅಯೋಗ್ಯರು, ಪಾಪಿಗಳು, ಆರ್ಯ ಹುಚ್ಚರು, ಆರ್ಯ ಆಪ್ಮೆಂಟ್ಗಳು, ಇವ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ತೀರಿ. ಹಾಗೆ ನೀವು ಅನುಭವಿಸಿರ್ತೀರ. ಓಕೆನಾ. ಈಗ ಇಲ್ಲಿ ಟಾಪಿಕ್ ಏನಪ್ಪ ಅಂದರೆ ಜಗನ್ಮಾತಾ ಪಾರ್ವತಿ. ನೋಡ್ರಿ, ಇಲ್ಲಿ ನಮ್ಮ ಸುತ್ತಲೂ ಬರೀ ನೀಚ ನಿಕೃಷ್ಟರು, ಹಾಗೆ ಒಳ್ಳೆಯವರು ಇದ್ದಾರೆ, ಶಾಂತವಾಗಿ ಒಳ್ಳೆಯವರು ಇದ್ದಾರೆ, ಏನೋ ಒಂದು ಸಹಾಯ ಮಾಡ್ತಾರೆ 4 ಜನಕ್ಕೆ. ಆದರೆ ಒಳ್ಳೆಯವರು ಒಬ್ಬರು ಸಿಗ್ತಾರೆ, ಲಕ್ಷ 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 ಗಟ್ಟಲೆ ಪಾಪಿಗಳು, ನೀಚ ನಿಕೃಷ್ಟರು ಸಿಗ್ತಾರೆ. ನಮ್ಮ ಸುತ್ತಲೂ ಅವರೇ ಇರ್ತಾರೆ. ಭಯ ಆಗುತ್ತೆ ಸಾರಿ, ನಮ್ಮ ಒಳಗೂ ಅವರೇ ಇರ್ತಾರೇನೋ ಅಂತ. ಒಳಗೂ ಅವರೇ ಸೇರ್ಕೊಬಿಟ್ಟಿರ್ತಾರೆ. ಯಾವ ರೀತಿ? ದುಷ್ಟ, ನೀಚ, ನಿಕೃಷ್ಟರಾಗಿ, ದೆವ್ವ, ಭೂತ, ಪ್ರೇತ, ಪಿಶಾಚಿಗಳಾಗಿ ನಮ್ಮಲ್ಲಿ ಸೇರ್ಕೊಬಿಟ್ಟಿರ್ತಾರೆ. ಭಯಾನಕವಾಗಿ. ನಾವು ತಪ್ಪೇ ಮಾಡಲ್ಲ, ನಮ್ಮ ಕೈಯಲ್ಲಿ ತಪ್ಪು ಮಾಡಿಸ್ತಾರೆ. ನಾವು ತಪ್ಪ ಮಾಡೋ ಮನಸ್ಥಿತಿ ನಮಗಿಲ್ಲ, ಪಾಪ ಮಾಡೋ ಮನಸ್ಥಿತಿ ನಮಗಿಲ್ಲ, ಇನ್ನೊಬ್ರಿಗೆ ವಂಚನೆ ಮಾಡೋ ಪರಿಸ್ಥಿತಿ ನಮಗಿಲ್ಲ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋ ಪರಿಸ್ಥಿತಿ ನಮಗಿಲ್ಲ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋ ಪರಿಸ್ಥಿತಿ ನಮಗಿಲ್ಲ, ಇನ್ನೊಬ್ಬರ ಹೆಣ್ಮಕ್ಳ ಮೇಲೆ ನಾವು ಕಣ್ಣು ಹಾಕೋದು ಇಲ್ಲ. ಹಾಲಿನಂಥ ಮನಸ್ಸು, ಹಾಲಿನಂಥ ಕಣ್ಣುಗಳು. ಹೀಗಿರುವಾಗ ಪಾಪಿ ಕಣ್ಣುಗಳನ್ನಾಗಿ ಮಾಡ್ತವೆ ನಮ್ಮಲ್ಲಿರೋ ದುಷ್ಟಶಕ್ತಿಗಳು, ಪಾಪಿಗಳು, ಅವ್ಯಾಕಿಗಳು, ಅಜ್ಞಾನಿ ಶಕ್ತಿಗಳು. ನಮಗೆ ಕೋಪ ಬರಂಗೆ ಮಾಡ್ತವೆ, ದ್ವೇಷ, ಇನ್ನೊಬ್ಬರ ಮೇಲೆ ದ್ವೇಷ ಬರಂಗೆ ಮಾಡುತ್ತೆ, ಅಸೂಯೆ ಬರಂಗೆ ಮಾಡುತ್ತೆ. ಒಳ್ಳೆಯವರು ನಾವು ಫಸ್ಟು. ನಾವ್ಯಾರು? ತುಂಬ ಒಳ್ಳೆಯವರು. ನಮ್ಮ ಖಂಡಿತ ಮನಸ್ಥಿತಿ ಇರಲ್ಲ, ಇನ್ನೊಬ್ರಿಗೆ ತಪ್ಪು ಮಾಡಬೇಕಂತ ಅನ್ಸಲ್ಲ ನಮಗೆ. ನಿಮ್ಗೆ ಗೊತ್ತಾ ಇದು? ಎಂಥ ಒಳ್ಳೆಯ ಮನಸ್ಸಿರುತ್ತೆ ಗೊತ್ತಾ? ದಾನ ಧರ್ಮ ಮಾಡೋದ್ರಲ್ಲಿ ನಾವು ನಂಬರ್ 1 ಆಗಿರ್ತೀವಿ. ಬೇರೆ ಹೆಣ್ಮಕ್ಳು, ಅದರಲ್ಲೂ ಭಾರತೀಯ ಸಂಸ್ಕೃತಿ ಹೆಣ್ಮಕ್ಳು ಹೆಂಗಿರ್ತಾರೆ? ಹಣೆಯಲ್ಲಿ ಕುಂಕುಮ ಇಟ್ಕೊಂಡು, ಕೆನ್ನೆಗಳಿಗೆ ಅರಿಶಿನ ಇಟ್ಕೊಂಡು, ಇಲ್ಲಿ ಒಂಚೂರು ಕುಂಕುಮ ಇಟ್ಕೊಂಡು, ಒಳ್ಳೆ ಜಡೆ ಹಾಕ್ಕೊಂಡು, ಉದ್ದಕ್ಕೆ ಕೆಳಗೆ ಸೊಂಟದವರೆಗೂ ಜಡೆ ಹಾಕ್ಕೊಂಡು, ಅದರಲ್ಲೂ ಮದುವೆ ಸಮಾರಂಭಗಳಲ್ಲಿ, ನಾಮಕರಣಗಳಲ್ಲಿ, ಇನ್ಯಾವುದೋ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹೆಣ್ಮಕ್ಳು ಒಳ್ಳೆ ಸೀರೆ ಉಟ್ಕೊಂಡು, ಚಿಕ್ಕವರೆಲ್ಲ ಅವರವರ ಡ್ರೆಸ್ ಹಾಕ್ಕೊಂಡು, ಒಳ್ಳೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಮೈಗೆ ಮುಖಕ್ಕೆಲ್ಲ ಇಟ್ಕೊಂಡು, ಒಳ್ಳೆ ಒಡವೆ ಹಾಕ್ಕೊಂಡು, ಒಳ್ಳೆ ಹೂವು ಇಟ್ಕೊಂಡು, ಇಡೀ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮೆರೆಸ್ತಾರೆ ಹೆಣ್ಮಕ್ಳು.
ಅಂಥ ಹೆಣ್ಮಕ್ಳ ಮೇಲೆ ಭಾಳ ಕೆಟ್ಟ ದೃಷ್ಟಿಯಿಂದ ನೋಡೋದು, ಕಂಡು ಹೆಣ್ಮಕ್ಕಳೆಲ್ಲ ನೋಡೋದು. ಈ ರೀತಿ ಕೆಟ್ಟ ಮನಸ್ಸು ಅಂಥ ಒಳ್ಳೆಯ ವ್ಯಕ್ತಿಗೆ ಬರುತ್ತೆ. ಎಲ್ಲಿಂದ ಬರುತ್ತೆ? ಪಾಪ ಅವನಿಗೆ ತಪ್ಪು ಮಾಡೋ ಮನಸ್ಥಿತಿನೇ ಇರೋದಿಲ್ಲ, ಅವನೆಲ್ಲ ಕ್ಯಾರೆಕ್ಟರ್ ಇರೋಲ್ಲ. ಕೆಟ್ಟ ಹೆಣ್ಮಕ್ಳ ಮೇಲೆ ಕೆಟ್ಟದಾಗ ನೋಡಿ ಲಾಸ್ಟಿಗೆ ರೇಪು ಮಾಡ್ತಾನೋ ಏನೋ ಗೊತ್ತಿಲ್ಲ, ಅತ್ಯಾಚಾರ ಮಾಡ್ತಾನೇನೋ ಗೊತ್ತಿಲ್ಲ, ಆ ಮನಸ್ಥಿತಿ ಅವನು ಬರ್ತಾನೆ. ಅಷ್ಟೇ ಅಲ್ಲ, ಕೋಪ ಬಂದಾಗ ಯಾರನ್ನೋ ಒಬ್ಬರನ್ನು ಸಾಯಿಸಾಕ್ತಾನೋ ಕೈಕಾಲು ಮುರಿದಾಕ್ತಾನೋ ಗೊತ್ತಿಲ್ಲ. ಇನ್ನೂ ಕಷ್ಟ ಅಂತ ಅನ್ನಿಸ್ಬಿಟ್ಟು ಅವನಿಗೆ ಕಷ್ಟ ಅನ್ನಿಸ್ಬಿಟ್ಟು ಯಾರ್ದೋ ಮನೇಲಿ ದೋಚತನ ಕಳ್ತನ ಮಾಡ್ತಾನೋ ಗೊತ್ತಿಲ್ಲ. ಅಂಗಡಿನಲ್ಲೋ ಕಂಪ್ನಿನಲ್ಲೋ ಎಲ್ಲೋ ಒಂದು ಕಡೆ ಬ್ಯಾಂಕ್ನಲ್ಲೋ ಎಲ್ಲ ದೋಸ್ತಾನೇನೋ ಗೊತ್ತಿಲ್ಲ, ಕಳ್ತನ ಮಾಡ್ತಾನೇನೋ ಗೊತ್ತಿಲ್ಲ. ಇವನಿಗೆ ಆ ಕೆಟ್ಟ ಮನಸ್ಸೇ ಇರಲ್ಲ. ಆದರೆ ಇವತ್ತು ಅಷ್ಟು ಇರುತ್ತೆ. ಎಲ್ಲಿಂದ ಬರುತ್ತೆ? ಹೆಂಗೆ ಬಂತು? ಎಲ್ಲರಿಗೂ ಅಲ್ಲ, ಒಬ್ಬೊಬ್ಬರಿಗೆ. ನಾನು ಹೇಳಿದ್ದು ಒಬ್ಬೊಬ್ಬರಿಗೆ ಈ ರೀತಿ ಆಗುತ್ತೆ ಅಂತ. ಬೇರೆಯವರ ಪರಮನೀಚರು, ದುಷ್ಟರು, ಅಯೋಗ್ಯರು ಇರ್ತಾರೆ, ಪಾಪಿಗಳು, ದುಷ್ಟರು. ಅವ್ರ ಬುದ್ಧಿನೇ ಅದು. ಇನ್ನೊಬ್ರಿಗೆ ವಂಚನೆ ಮಾಡೋದೇ ಬುದ್ಧಿ, ಇನ್ನೊಬ್ರು ಕೆಟ್ಟದ್ದೇ ಮಾಡೋದೇ ಬುದ್ಧಿ, ಇನ್ನೊಬ್ರು ನಾಶ ಮಾಡೋದೇ ಬುದ್ಧಿ, ಇನ್ನೊಂದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದೇ ಬುದ್ಧಿ, ಕೆಟ್ಟದಾಗ ನೋಡೋದೇ ಬುದ್ಧಿ. ಅಂಥ ನೀಚ ಪಾಪಿ ಪರಮ ನೀಚರು ಸತ್ತು ಹೋದರೆ ಅವರಿಗೆ ಪುನರ್ಜನ್ಮ ಸಿಗಲ್ಲ, ಅಷ್ಟು ಪಾಪಗಳು ಮಾಡಿರ್ತಾರೆ. ಅವಾಗ ಅಂತರ್ಪಿಶಾಚಿಗಳಾಗಿ ಸುತ್ತಾ ಇರ್ತಾರೆ, ಅಂತರ್ಪಿಶಾಚಿಗಳಾಗಿ ಪರಮ ನೀಚರಾಗಿ ಸುತ್ತಾ ಇರ್ತಾರೆ. ಅವರ ಗಾಳಿ ಇದೆಯಲ್ಲ, ಅದು ಈ ಒಳ್ಳೆಯವ್ರ ಮೇಲೆ ಬೀಳುತ್ತೆ. ಆಗ ಇವರಲ್ಲಿ ಆಕ್ಟಿವೇಟ್ ಆಗಿಬಿಡುತ್ತೆ ಕೆಟ್ಟ ಮನಸ್ಥಿತಿ. ಅಥವಾ ಇದು ಒಂದಾಯಿತು, ಇದು ಒಂದು ತಿಳ್ಕೊಳ್ಳಿ, ನಂಬರ್ 1 ತಿಳ್ಕೊಳ್ಳಿ. ಎರಡನೇದು, ಇನ್ನೂ ಸತ್ತಿಲ್ಲ ಅಯೋಗ್ಯರು, ಪಾಪಿಗಳು, ನೀಚರು, ಪರಮ ನೀಚರು, ನಿಕೃಷ್ಟರು ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ, ನಮ್ಮ ಸುತ್ತಲೂ ಇದ್ದಾರೆ, ಓಡಾಡ್ತಿರ್ತಾರೆ. ಅವರಲ್ಲಿರೋ ಕೆಟ್ಟ ಶಕ್ತಿ, ನೆಗೆಟಿವ್ ಎನರ್ಜಿ ಅಂತಾರೆ, ಕೆಟ್ಟ ಶಕ್ತಿ, ದುಷ್ಟಶಕ್ತಿ, ಅವ್ರನ್ನ ನೋಡಿದ್ರೇ ಪಾಪ, ಅವ್ರನ್ನ ತಿಳ್ಕೊಂಡ್ರೇ ಪಾಪ. ಅಂಥವ್ರು ನಾವು ತಿಳ್ಕೊಂಡ್ರೆ ಟೀ ಕಾಫಿ ಮಾಡೋವಾಗ ಅದು ಕೆಟ್ಟೋಗ್ಬಿಡುತ್ತೆ. ನಾವು ಒಳ್ಳೆ ಟೀ ಮಾಡೋಕ್ಕಾಗಲ್ಲ. ಸಾಂಬಾರು ಮಾಡೋವಾಗ ಅಂತ ನೀಚರನ್ನ ತಿಳ್ಕೊಂಡು ಅಡುಗೆ ಮನೆಯಲ್ಲಿ ಸಾಂಬಾರು ಮಾಡೋವಾಗ ಸಾಂಬಾರೇ ಕೆಟ್ಟೋಗ್ಬಿಡುತ್ತೆ. ಇಲ್ಲ ಉಪ್ಪು ಜಾಸ್ತಿ ಆಗಿರುತ್ತೆ, ಇಲ್ಲ ಖಾರ ಜಾಸ್ತಿ ಆಗಿರುತ್ತೆ, ಇನ್ನೇನೋ ಆಗಿಬಿಟ್ಟಿರುತ್ತೆ, ಮರ್ತೋಗ್ಬಿಟ್ಟಿರ್ತದೆ. ಹಾಲು ಕುದಿಸೋವಾಗ ಇಲ್ಲ ಟೀ ಮಾಡೋವಾಗ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ, ಈಚೆ ಬಂದುಬಿಟ್ಟು ಏನೋ ಆಗಿರುತ್ತದೆ, ಕೆಟ್ಟೋಗ್ಬಿಟ್ಟಿರ್ತದೆ. ಅನ್ನ ಮಾಡೋವಾಗ ಅನ್ನನೇ ಮೆಲ್ಟಾಗಿ ಹೋಗಿರುತ್ತೆ, ಎಲ್ಲ ಕರಕಲಾಗೋಗಿರುತ್ತೆ. ಅಂಥವ್ರು ತಿಳ್ಕೊಂಡು ನಾವು ಇದ್ದರೆ ಆ ಟೈಮಲ್ಲಿ ನಾವು ತಿಳ್ಕೊಂಡು ಅಡುಗೆ ಮಾಡಿದ್ರೆ, ತಿಳ್ಕೊಂಡು ಏನೋ ಒಂದು ಕೆಲಸ ಮಾಡಿದ್ರೆ, ತಿಳ್ಕೊಂಡು ಇನ್ನೇನೋ ಮಾಡಿದ್ರೆ, ಇಲ್ಲ ಬ್ಯಾಂಕಲ್ಲಂತೂ ನಾವು ತಿಳ್ಕೊಬೇಡಿ ದಯವಿಟ್ಟು. ನೀವು ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ದರೆ, ಹೋಟ್ಲಲ್ಲಿ ಎಲ್ಲಾದರೂ ಕ್ಯಾಶಿಯರ್ ಆಗಿದ್ದರೆ, ಆಫೀಸ್ನಲ್ಲಿ ಕ್ಯಾಶಿಯರ್ ಆಗಿದ್ದರೆ, ದಯವಿಟ್ಟು ಹೇಳ್ತೀನಿ ಕೆಟ್ಟವ್ರನ್ನ ತಿಳ್ಕೊಂಡು ಎಣಿಕೆ ಮಾಡಬೇಡಿ. ತಪ್ಪುಗಳಾಗ್ಬಿಟ್ಟಿರುತ್ತೆ, ಇಲ್ಲ ಹೆಚ್ಚಾಗಿ ಬೇರೆಯವ್ರಿಗೆ ನೀವು ಹಣ ಎಣಿಕೆ ಮಾಡಿಕೊಟ್ಬಿಟ್ಟಿರ್ತೀರಾ. ಅಂಥ ಪಾಪ ನೀಚ ನಿಕೃಷ್ಟರನ್ನ ನೀವು ತಿಳ್ಕೊಬೇಡಿ. ನಮ್ಮ ಸುತ್ತಲೂ ಇರ್ತಾರೆ ಅವರು, ಬಿಟಾಕಿ. ಅವರು ಬೇಕಂತಲೇ ನಮ್ಮನ್ನು ಕೆದಕ್ತಾರೆ, ಬೇಕಂತಲೇ ಎಲ್ಲಂದ್ರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ದಾಳಿ ಮಾಡ್ತಾರೆ, ಇನ್ನೆಲ್ಲ ರೈಲ್ವೆ ಸ್ಟೇಷನಲ್ಲಿ ದಾಳಿ ಮಾಡ್ತಾರೆ, ಆಫೀಸ್ನಲ್ಲಿ ದಾಳಿ ಮಾಡ್ತಾರೆ, ರೋಡಲ್ಲಿ ದಾಳಿ ಮಾಡ್ತಾರೆ, ಹತ್ರ ನಿಮ್ಮ ಮನೆ ಅಕ್ಕಪಕ್ಕನೇ ನಿಮ್ಮ ಮೇಲೆ ದಾಳಿ ಮಾಡ್ತಾರೆ, ಕೆಟ್ಟ ಮಾತುಗಳಂತಾರೆ, ಕೆಟ್ಟದಾಗ ಕಾಮೆಂಟ್ಗಳು ಮಾಡ್ತಾರೆ. ಯೂಟ್ಯೂಬ್ನಲ್ಲಿರೋ ಚಾನಲ್ ನಡೆಸೋರೆ, ಸೋಷಿಯಲ್ ಮೀಡಿಯಾದವರೇ ನಿಮ್ಗೆ ಹೇಳ್ತಾ ಇದ್ದೀನಿ, ಟಿ ವಿ ಚಾನಲ್ಗಳವರೇ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಹಾಕೋ ಪ್ರೋಗ್ರಾಮ್ಗಳ ಬಗ್ಗೆ ನೀವು ಎಷ್ಟೇ ಒಳ್ಳೆಯ ಪ್ರೋಗ್ರಾಮ್ ಹಾಕಿ, ನಿಮಗೆ ಕೆಟ್ಟವ್ರು ಇದ್ದಾರೆ, ಈ ದುಷ್ಟ ನೀಚ ನಿಕೃಷ್ಟರು, ಅವರು ಕೆಟ್ಟದಾಗ ಕಾಮೆಂಟ್ಗಳು ಮಾಡ್ತಿರ್ತಾರೆ. ಪಾಪ ಏನೋ ₹1 ಸಂಪಾದನೆ ಮಾಡೋಣ ಅಂತ ಮೀಡಿಯಾದವರು ಅಲ್ಲಿಂದೆಲ್ಲ ಮೇಂಟೆನೆನ್ಸ್ ಮಾಡಬೇಕಲ್ಲ, ಎಲ್ಲರಿಗೂ ಪೇಮೆಂಟ್ ಕೊಟ್ಕೊಂಡು, ಕರೆಂಟ್ ಬಿಲ್ ಕೊಟ್ಕೊಂಡು, ಆಫೀಸ್ಗಳಿಗೆ ಬಾಡಿಗೆ ಕೊಟ್ಕೊಂಡು, ಸ್ಟುಡಿಯೋಗಳಿಗೆ ಬಾಡಿಗೆ ಕೊಟ್ಕೊಂಡು, ಇವರು ಕೆಟ್ಟ ಕಾಮೆಂಟ್ಗಳು ಮಾಡ್ತಾರೆ ಯೂಟ್ಯೂಬಲ್ಲಿ ಕೂತ್ಕೊಂಡು. ಅವರಿಗೆ ಪಾಪ ಅವರ ಆತ್ಮಶಕ್ತಿ ಕಳ್ಕೊಬಿಡ್ತಾರೆ ಯಾರೋ ಮೀಡಿಯಾದವರು. ಅದು ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದವ್ರು ಇರ್ಬೋದು, ಫೇಸ್ಬುಕ್ಕವರು ಇರ್ಬೋದು, ಇನ್ಸ್ಟಾಗ್ರಾಮವ್ರು ಇರ್ಬೋದು, ಅಥವಾ ಟಿ ವಿ ಮಾಧ್ಯಮಗಳವರು, ಪೇಪರ್ನವ್ರು ಇರ್ಬೋದು. ಪಾಪ ಅವ್ರು ಒಳ್ಳೆ ಥರ ಏನೋ 3 ಕಾಸು ಸಂಪಾದನೆ ಮಾಡೋಣ, 4 ಜನಕ್ಕೆ ಉದ್ಯೋಗ ಕೊಡೋಣ, ಏನೋ ಜೀವನ ಮಾಡೋಣ, ಹೆಂಡತಿ ಮಕ್ಕಳಂತ ಹೋಗ್ತಾರೆ, ಬಾಡಿಗೆಗಳು ಕಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು. ಅವಾಗೂ ಅವ್ರು ಬಿಸ್ನೆಸ್ ಇಲ್ಲ, ಅವಾಗೂ ನಿಜವಾಗಿ ಓಡ್ತಾ ಇಲ್ಲ, ಮೀಡಿಯಾಗಳು ಓಡ್ತಾ ಇಲ್ಲ, ಏನು ಮಾಡೋದು, ಹಣನೇ ಇಲ್ಲ. ಆದರೂ ಹೆಂಗೋ ನಡೆಸ್ತಾ ಇರ್ತಾರೆ ಕಷ್ಟಪಟ್ಕೊಂಡು, ಹಗಲು ರಾತ್ರಿ ಕಷ್ಟಪಟ್ಟು ವೀಡಿಯೋಗಳು ಎಡಿಟಿಂಗ್ ಮಾಡಿ ಕೆಲಸಗಾರನ ಇಟ್ಕೊಂಡು ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ನೀಚ ನಿಕೃಷ್ಟರು, ಬೇಕಂತೆಲ್ಲ ಉದ್ದೇಶಪೂರ್ವಕ ಅವ್ರನ್ನ ತುಳಿಲಿಕ್ಕೆ. ಏನೂ ಕೆಲಸ ಇಲ್ಲ ಇವರಿಗೆ, ಕುಡಿಯೋದು, ಚೆನ್ನಾಗಿ ತಿನ್ನೋದು, ಇನ್ನೇನು ಇವ್ರು ಸಂಪಾದನೆ ಮಾಡಲ್ಲ. ಇಲ್ಲ ಕಳ್ತನ ಮಾಡ್ತಾರೆ, ಇಲ್ಲ ವಂಚನೆ ಮಾಡ್ತಾರೆ, ಇಲ್ಲ ಅವ್ರ ಮನೆಯಲ್ಲೇ ಯಾರನ್ನ ದುಡಿತಾ ಇದ್ದಾರೆ ಅವ್ರ ಹತ್ರ ಕಿತ್ಕೊಂಡು ಬಂದು ಈ ಮೊಬೈಲ್ಗಳಿಗೆ ಹಾಕ್ಬಿಡ್ತಾರೆ, ರೀಚಾರ್ಜ್ ಹಾಕಿಸ್ಬಿಡ್ತಾರೆ ಮೊಬೈಲ್ಗಳಿಗೆ.
ಆ ದುಡ್ಡೆಲ್ಲ ಯಾರಪ್ಪನ ಮನದು, ಇವರೇನು ₹1 ದುಡಿಯಲ್ಲ, ನೀಚ ನಿಕೃಷ್ಟರು, ಅವಿವೇಕಿಗಳು, ಅಜ್ಞಾನಿಗಳು. ಬೇರೆಯವರದೇ ದುಡ್ಡದು ದೋಚೋದೇ, ಅವ್ರಿವ್ರನ್ನ ತಲೆ ಮೇಲೆ ಇಟ್ಟು ಕೈ ಅವ್ರಿವ್ರಿಗೆ ಬೆದರಿಸಿ ಅವ್ರಿವ್ರ ದಬ್ಬಾಳಿಗೆ ನಡೆಸಿ ಈ ಮೊಬೈಲ್ಗೂ ರಿಚಾರ್ಜ್ ಮಾಡ್ಕೊಂಡು ಈ ಥರ ಕೂತ್ಕೊಬಿಡ್ತಾರೆ. ಇಂಥ ನೀಚ ನಿಕೃಷ್ಟರಿಗೆ ಏನಪ್ಪ ಮಾಡೋದು ಅಂತ ಒಂದಿರುತ್ತೆ. ಅದಕ್ಕೆ ಪಾರ್ವತಿ, ಜಗನ್ಮಾತೆ ಪಾರ್ವತಿ, ಆದಿಶಕ್ತಿ ಪರಾಶಕ್ತಿ. ಗೊತ್ತಾಯ್ತಾ? ಇದೇನಪ್ಪ ಗುರುಗಳು ಅವಾಗಿಂದ ಆದಿಶಕ್ತಿ ಪಾರ್ವತಿ ಅಂತವ್ರು ಹೇಳಲ್ವಲ್ಲ ವಿಚಾರ ಅನ್ಬೇಡಿ, ಹೇಳ್ತೀನಿ ನೋಡ್ರಿ. ಇಂಥ ನೀಚ ನಿಕೃಷ್ಟರು ನಮ್ಮ ಮೇಲೆ ಮಾನಸಿಕವಾಗಿ ದಾಳಿ ಮಾಡ್ತಾರೆ. ಸುಮ್ಮನೆ ಬೈತಾರೆ, ಸುಮ್ಮನೆ ಏನೇನೋ ಅಂತಾರೆ, ಕೆಲಸಕ್ಕೆ ಬಾರದೆಲ್ಲ ಅಂತಾರೆ, ಕೆಲಸ ಬಾರದೆಲ್ಲ ಹೇಳ್ತಾರೆ. ಗೊತ್ತಾಯ್ತಾ? ನಾವು ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗೂ ಇಲ್ಲ, ಸುಮ್ಮನೆ ಇರೋಂಗಿಲ್ಲ, ಆ ಪರಿಸ್ಥಿತಿ ತಂದಿಗೆ ಬಿಡ್ತಾರೆ. ಯಾಕಂದರೆ ಇವ್ರ ಮೇಲೆ ಇವರು ಆಡೋ ಮಾತುಗಳಿಗೆ ಬೆಲೆ ಇಲ್ಲ. ಅದನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೂ ಆಗಲ್ಲ, ಕೋರ್ಟ್ನಲ್ಲಿ ಅಪೀಲ್ ಮಾಡೋಕ್ಕೂ FIR ಮಾಡೋಕ್ಕೂ ಆಗಲ್ಲ, FIR ತಗೊಂಡು ಕೋರ್ಟಲ್ಲಿ ಇಡೋಕ್ಕೂ ಆಗಲ್ಲ. ಯಾಕಂದರೆ ಇವ್ರು ನೀಚವಾಗಿ ಬೈಯೋದು, ನೀಚವಾಗಿ ಮಾತಾಡೋದು, ನಮಗೆ ಹಿಂಸೆ ಕೊಡ್ತಾರೆ. ಫೋನುಗಳು ಮಾಡಿ, ಕಾಲುಗಳು ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಕಾಮೆಂಟ್ಗಳು ಮಾಡಿ, ಎಲ್ಲ ಅಂದರೆ ಅಲ್ಲಿ ಬೈತಾರೆ. ಇವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ? ಹಂಗಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಅವ್ರು ಅಂದಿರೋ ಮಾತು ನಮ್ಗೆ ಹಂಗಿರುತ್ತೆ. ಇದನ್ನು ಕೋರ್ಟ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ, ಪೊಲೀಸರು ಕೋರ್ಟಿಗೆ ಏನೂ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ 98% ಏನೂ ಮಾಡೋಕ್ಕಾಗಲ್ಲ. ಏನೋ 1-2% ಮಾಡ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆವಾಗೂ ಏನು ಮಾಡೋಕ್ಕಾಗುತ್ತೆ? ನಾವು ಕೋರ್ಟು ಕಚೇರಿ ಅಲಿಬೇಕಾಗತ್ತೆ, ಕಳ್ಕೊಬೇಕಾಗತ್ತೆ, ಟೈಮ್ ವೇಸ್ಟ್ ಮಾಡುತ್ತೆ. ಆ ದುಷ್ಟರನ್ನ ನಾವು ತಿಳ್ಕೊಂಡು ಸಾಯಬೇಕಾಗುತ್ತೆ ಹಗಲು ರಾತ್ರಿ. ಇದು ಬೇಕಾ ನಮಗೆ? ಅದಕ್ಕೆ ಈ ದುಷ್ಟರು ಬಂದಾಗ ಹಂಗಂತ ಅಲ್ಲಿಗೆ ಮರ್ತೋಗೋಕ್ಕೂ ಆಗಲ್ಲ, ಅದನ್ನು ಹೊತ್ಕೊಂಡು ಬರೋಕ್ಕೂ ಹೋಗಲ್ಲ. ಈ ಪರಿಸ್ಥಿತಿ ನಮ್ಮದು. ಅದಕ್ಕೆ ಇರೋದು ಒಂದೇ ಒಂದು ದಾರಿ ಇದೆ, ಅದೇ ಮಂತ್ರಸಿದ್ಧಿ. ನೋಡಿ ಇವರೇ, ಈ ಮಂತ್ರಗಳು ಹುಟ್ಟಬೇಕಾದ್ರೆ ಇದೇ ಕಾರಣ. ಇದೇ ಒಳ್ಳೆಯವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಬೇರೆಯವರು ದುಷ್ಟರು ಕಾಟ ಕೊಡ್ತಾರೆ ಒಳ್ಳೆಯವರಿಗೆ. ಅಂಥ ಟೈಮಲ್ಲಿ ಒಳ್ಳೆಯವರು ಅವ್ರನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ ಎದುರಿಸ್ಲಿಕ್ಕೆ. ನಾನು ಹೇಳಿದ್ನಲ್ಲ ಈಗಿನ ಪರಿಸ್ಥಿತಿ ಅದು. ಯಾರ್ಯಾರೋ ನಮ್ಮನ್ನು ನೀಚವಾಗಿ ಬೈತಾರೆ, ಯಾರ್ಯಾರೋ ಸುಮ್ಮನೆ ಕಾಮೆಂಟ್ಗಳು ಮಾಡ್ತಾರೆ, ಯಾರೋ ಮಾಡಿದ ತಪ್ಪಿಗೆ ನಮ್ಮ ತಲೆ ಮೇಲೆ ಎಳಿತಾರೆ. ನಿಜವಾಗ್ಲೂ ಯಾರೋ ಮಾಡಿದ ತಪ್ಪಿಗೆ ನಮ್ಮ ತಲೆ ಮೇಲೆ ಎಳಿತಾರೆ. ಗೊತ್ತಾಯ್ತಾ? ನಮ್ಮ ತಲೆ ಮೇಲೆ ಎಳಿತಾರೆ. ನಾವೆಲ್ಲೋ ಸುಮ್ಮನೆ ಬಡಪಾಯಿಗಳು ಜೀವನ ಮಾಡ್ತಾಯಿರ್ತೀರಿ. ನೋಡ್ರಿ, ನನ್ನ ಹತ್ರ ಈಗಾಗಲೇ 3 ಕೇಸ್ ನನ್ನ ತಲೆ ಮೇಲೆ ಬಂದಿದೆ. ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಕೇಳಿ. ನಾನು ಲೋನ್ ತಗೊಂಡಿಲ್ಲ, ಸಾಲ ತಗೊಂಡಿಲ್ಲ ₹1 ಕೂಡ. ನನಗೆ ಸಂಬಂಧಪಟ್ಟವರು ಅಂದರೆ ನಮ್ಮ ರಿಲೇಟಿವ್ ಅಲ್ಲೇ ಅಂತ ಇಟ್ಕೊಳ್ಳಿ, ನಮ್ಮ ಬಂಧುಗಳೆಲ್ಲ ಒಬ್ಬರು ಲೋನ್ ತೊಗೊಂಡವ್ರು. ಅವರು ಇಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ, ನಾನಿರೋ ರೂಮ್ ಹತ್ರ ಹುಡ್ಕೊಂಡು ಬಂದಿದ್ದಾರೆ, ಲೊಕೇಶನ್ ಇಟ್ಕೊಂಡು ಬಂದಿದ್ದಾರೆ. ಬಂದ್ಬಿಟ್ಟು ನನ್ನ ಕೇಳ್ತಾವ್ರು. ಅದು ಇಬ್ಬರು ಬಂದಿದ್ದಾರೆ. ಅಲ್ಲಿ ಕಾರ್ ನಿಲ್ಲಿಸಿದ್ದಾರೆ, ಇಲ್ಲಿ ಬಂದಿದ್ದಾರೆ, ಅಲ್ಲಿ ಇದ್ದಾರೆ ಕೆಲವರು, ಇಲ್ಲಿ ಇದ್ದಾರೆ ಇಬ್ಬರು. ಅವ್ರು ನೋಡೋಕೆ ಹೆಂಗಿದೆ? ದಾಂಡಿಗರು. ಒಬ್ಬ ದಾಂಡಿಗ, ಇನ್ನೊಬ್ಬ ಪರವಾಗಿಲ್ಲ. ಬಂದ ತಕ್ಷಣ ಕೇಳ್ತಿದ್ದಾರೆ, ಅವ್ರೇನಾಗ್ಬೇಕು ನಿನಗೆ? ಅವ್ರು ಲೋನ್ ತಗೊಂಡಿದ್ದಾರೆ, ಎಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ ಅಂತ ದೌರ್ಜನ್ಯವಾಗಿ ಬಂದು ಕೇಳ್ತಿದ್ದಾರೆ. ಒಂದು ಸಾರಿ ಆವಾಗ ನಾನು ಅವ್ರಿಗೆ ಉಗಿದೆ, ಕೋಪ ಬಂದುಬಿಡ್ತು ನನಗೆ, ಉಗಿದೆ. ಫಸ್ಟ್ ನಾನು ಅವ್ರಿಗೆ ಹೇಳಿದೆ ಬಂದ ತಕ್ಷಣ, ನೀರು ಕುಡಿತೀರಾ, ನೀರು ಕೊಡಲಾ, ಕೂತ್ಕೊಳ್ಳಿ ಎಲ್ಲ ಹೇಳಿದೆ. ಕೂತ್ಕೊಂಡ್ರು. ನೀರು ಕೊಡಲ ಅಂದರೆ ಬೇಡ ಅಂದರು. ಅಷ್ಟು ಹೇಳಿದ್ದೀನಿ. ಅವರು ದೌರ್ಜನ್ಯ ಮಾಡ್ತಿದ್ದಾರೆ. ಏನು ಮಾಡೋದು? ಕೋಪ ಬಂತು ನನಗೆ. ಆವಾಗ ನಾನು ಉಗಿದೆ, ದಾರಿ ತಪ್ಪು ಬಂದಿದ್ದೀರಾ, ಇಲ್ಲಿ ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ. ಆದರೂ ಹಿಂಸೆ ಆಯ್ತಲ್ಲ ನನಗೆ. ಉಗಿದು ಬುದ್ಧಿ ಹೇಳಿ ಕಲಿಸ್ದೆ ಅವ್ರಿಗೆ. ಯಾರು ಲೋನ್ ತೊಗೊಂಡಿದ್ದಾರೋ ಅವ್ರನ್ನ ಕೇಳಿ, ಇಲ್ಲಿ ಯಾಕೆ ಬಂದಿದ್ದೀರಾ ನೀವು ಅಂತ. ನೋಡಿ, ಯಾರೋ ಲೋನ್ ತೊಗೊಂಡು, ನಮ್ಮವರೇ ಇರಲಿ, ನಮ್ಮವರು, ನಮ್ಮ ಬಂಧುಗಳು, ಒಪ್ಕೊಳ್ತೀನಿ. ನಮ್ಮ ಬಂಧುಗಳು ಯಾರೋ ಲೋನ್ ತೊಗೊಂಡ್ರೆ ನನ್ನ ಹತ್ರ ಬಂದು ಕೇಳ್ತೀವಿ, ಹೆಂಗಪ್ಪ ಅವ್ರ ಅಡ್ರೆಸ್ ಎಲ್ಲಿ, ಅವ್ರು ಸಿಗ್ತಾ ಅಲ್ಲ, ಅವ್ರು ನಿಮ್ಮವರೇ, ಹಂಗೆ ಗಲಾಟೆ ಮಾಡ್ತಿದ್ದಾರೆ. ಏನು ಬಿಡೋದು? ಯಾವುದೋ ಬ್ಯಾಂಕ್ನವ್ರಂತೆ, ಕೊಡಕ್ ಬ್ಯಾಂಕು, ಕೊಡಕ್ ಬ್ಯಾಂಕ್ ಅನ್ನಿಸ್ತದೆ. ಅವರು ಯಾರೋ ಬ್ಯಾಂಕು, ಅವರೇ ಇರಬೇಕು ಯಾರು. ಗೊತ್ತಾಯ್ತಾ? ಹಂಗೆ ಆವತ್ತು ಒಬ್ಬರಾಯಿತು. ಆಯಿತಾ? ಅಷ್ಟಿಗೆ ಮುಗಿಲ್ಲ ಸ್ವಾಮಿ, ಇನ್ನೂ ಆಯ್ತು ಕೇಳಿ. ಆ ಹಿಂಸೆ ಅನುಭವಿಸ್ತೇವೆ. ಸ್ವಲ್ಪ ದಿನ ಹಗಲು ರಾತ್ರಿ ನಿದ್ದೆ ಇಲ್ಲ ಅವ್ರು ಬಂದು ಇದು ಮಾಡಿದಾಗ. ಆಮೇಲೆ ಇನ್ನೊಂದು ಸಾರಿ ಏನಾಗಿದೆ ಕಥೆ ಗೊತ್ತಾ? ಯಾವನೋ ಒಬ್ಬ ನನಗೆ ಒಂದು ವಾಟ್ಸಪ್ಪಲ್ಲಿ ಪೋಸ್ಟ್ ಕಳಿಸಿದ್ದಾನೆ, ಒಂದು ಆಧಾರ್ ಕಾರ್ಡು. ಅವ್ರು ನಮ್ಮವರೇ. ಆಧಾರ್ ಕಾರ್ಡ್ ಕಳಿಸ್ಬಿಟ್ಟು, ಇವಳು ಸೂಳೆ ಅಂದರೆ ರಾಂಡಿ, ಹಿಂದಿನಲ್ಲಿ ರಾಂಡ್ ಅಂತಾರೆ, ಇಂಗ್ಲೀಷ್ನಲ್ಲಿ ರಾಂಡಿ, ಸೂಳೆ ಅನ್ನೋ ಪದ ಅದು. ರಾಂಡಿ ಅಂತ ಬರೆದ್ಬಿಟ್ಟು ದೊಡ್ಡದಾಗಿ ಆಧಾರ್ ಕಾರ್ಡು. ನಮ್ಗೆ ಗೊತ್ತಿರೋವರೇ ಹೆಣ್ಮಗಳು, ನಮ್ಗೆ ಗೊತ್ತಿರೋವರೇ ಬಂಧುಗಳೇ ಹೆಣ್ಮಗಳು. ಆ ಹೆಣ್ಮಗಳದು ರಾಂಡಿ ಅಂತ ಬರೆದ್ಬಿಟ್ಟು ಕಳಿಸಿದ್ದಾರೆ.
ಇವಳು ಗೊತ್ತಾ ನಿಮಗೆ ಅಂತ. ಅಲ್ಲ ಪೋಸ್ಟ್ ಮಾಡಿದ್ದಾರೆ, ಇವ್ದು ಯಾಕೆ ಪೋಸ್ಟ್ ಮಾಡಿದ್ದು? ನನಗೆ ಆ ಆಧಾರ್ ಕಾರ್ಡ್ನಲ್ಲಿ ಫೇಸು ಸರಿಯಾಗಿ ಕಾಣಲಿಲ್ಲ ನೋಡಿ. ಆಧಾರ್ ಕಾರ್ಡ್ನಲ್ಲಿ ಹೆಣ್ಮಗಳಿದ್ದಾಳೆ, ಅಡ್ರೆಸ್ ಇದೆ, ಆದರೆ ಅಡ್ರೆಸ್ಸು ನಾನು ಸರಿಯಾಗಿ ಓದಲಿಲ್ಲ, ಹೆಸರೇನೋ ಓದಿದೆ ಸರಿ. ಆಮೇಲೆ ರಾಂಡಿ ಅಂತ ದೊಡ್ಡದಾಗಿ ಬರೆದಿದ್ದಾರೆ. ನನಗೆ ಯಾಕೋ ಇಂಗ್ಲೀಷಲ್ಲಿ ಬರೆದಿದ್ದಾರೆ ರಾಂಡಿ ಅಂತ. ನಾನು ಅಲ್ಲಿಗೋ ಬೇರೆಯವ್ರು ಕೇಳಿದೆ ರಾಂಡಿ ಅಂದರೆ ಏನು ಅಂತ, ನನಗೆ ಅರ್ಥ ಆಗಲಿಲ್ಲ. ರಾಂಡಿ ಅಂದರೆ ಪದ ಏನೋ ಅರ್ಥ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು, ಈ ಹಿಂದಿನಲ್ಲಿ ರಾಂಡಿ ಹಿಂಗೆಲ್ಲ ಕರೀತಾರೆ, ಅಂದರೆ ಸೂಳೆ ಅಂತಾರೆ. ಒಂದು ಹೆಣ್ಮಗಳಿಗೆ ಅಷ್ಟು ದೊಡ್ಡದಾಗಿ ಬರೆದ್ಬಿಟ್ಟು ಆಧಾರ್ ಕಾರ್ಡ್ನ ಇದರಲ್ಲಿ ನನಗೆ ಕಳಿಸಿದ್ದಾರೆ. ಅದು ಅನ್ನೋನ್ ನಂಬರು, ನನ್ನದೇನು ಐಡೆಂಟಿಫೈ ಯಾವುದು ಆಯ್ಡ್ ಮಾಡ್ಕೊಂಡಿಲ್ಲ ನಂಬರು. ಆಮೇಲೆ ನಾನು ರಿಟರ್ನ್ ಮಾಡಿದೆ ಕಾಲ್ ಅವ್ರಿಗೆ, ಅವರು ರಾಂಗ್ ನಂಬರ್ ಅಂತಿದ್ದಾರೆ ನೋಡಿ ಹಿಂಗಿದೆ. ಆಮೇಲೆ ಗೊತ್ತಾಯಿತು ಆ ಹೆಣ್ಮಗಳದ್ದು ಯಾವುದು ಆಧಾರ್ ಕಾರ್ಡ್ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು. ಆಮೇಲೆ ಇನ್ನೊಂದು ಸಾರಿ ರೆಸೀವ್ ಮಾಡಿದ್ರು, ಕೇಳಿದೆ ಅವ್ರು ಏನಾಗಬೇಕು ನಿನಗೆ, ಏನಾಗಬೇಕು ಅಂದರು. ನಾನು ಹೇಳಲಿಲ್ಲ ಏನಾಗಬೇಕು ಅಂತ. ಹಿಂದಿನಲ್ಲಿ ಈ ಥರ ಒಂದು ಪ್ರಶ್ನೆ ಆಯಿತು. ಅದು ಅವರು ನಮ್ಮ ಬಂಧುಗಳೇ ಆಧಾರ್ ಕಾರ್ಡ್ ಇರೋದು. ಅದೊಂದು 2 ದಿನ ತಲೆ ಕೆಡಿಸ್ಕೊಂಡೆ. ಅದಾಯ್ತು ಬಿಡಿ. ಇವಾಗ ಈ ರೀಸೆಂಟಾಗಿ ಒಂದು ಸಾರಿ ಒಬ್ಬಳು ಬಸ್ಸಲ್ಲಿ ಬರ್ತಾಯಿದ್ದೀನಿ, ಬೆಂಗಳೂರಲ್ಲಿ ಬಸ್ಸಲ್ಲಿದ್ದೀನಿ, ನಾನು ಸುತ್ತಲೂ ಎಲ್ಲ ಕೂತಿದ್ದಾರೆ. ಒಬ್ಬಳು ಕಾಲ್ ಮಾಡಿದ್ದಾಳೆ. ಕಾಲ್ ಮಾಡಿಬಿಟ್ಟು ನೀವು ಲೋನ್ ತೊಗೊಂಡಿದ್ದೀರಾ? ಅಲ್ಲ, ಮೊದಲು ಹೆಸರು ಕೇಳಿದ್ರು, ಈ ಅಮ್ಮ ಏನಾಗಬೇಕು ಇಂಥವ್ರ ಹೆಸರು ಅಂತ ಕೇಳಿದ್ರು. ಒಬ್ಬರ ಹೆಸರು ಕೇಳಿದ್ರು. ನಾನು ಹೇಳಿದೆ ಅವ್ರು ಗೊತ್ತಿರೋರೆ, ಅವರು ನನಗೆ ಸಂಬಂಧಿಗಳೇ ಅಂತ ನಾನು ಹೇಳ್ಬೇಕಲ್ಲ, ನಿಜ ಹೇಳ್ಬೇಕಲ್ಲ. ಆಯಮ್ಮ ಕೇಳ್ತಿದ್ದಾಳೆ, ಲೋನ್ ಕೊಟ್ಟಿದ್ವಿ ನಾವು, ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅವರು, ಲೋನ್ನಲ್ಲಿ ನಿಮ್ಮ ನಂಬರ್ ಕೊಟ್ಟು ತಗೊಂಡಿದ್ದಾರೆ, ನನ್ನ ಮೊಬೈಲ್ ನಂಬರ್ ಕೊಟ್ಟು ಲೋನ್ ತಗೊಂಡವ್ರು ಅಂತವ್ರು. ಕರ್ಮ ನೋಡ್ರಿ, ಕಟ್ಬೇಕು ನೀವು ಅಂತಿದ್ದಾಳೆ. ಅಮ್ಮ ಗಲಾಟೆ ಮಾಡ್ತಿದ್ದಾಳೆ. ಏನು ಮಾಡೋದು ಬ್ಯಾಂಕ್ ಅಯ್ಯಮ್ಮ. ನಾನು ಬಸ್ಸಲ್ಲಿದ್ದೀನಿ. ನಾನು ಹೇಳಿದೆ, ನೋಡಮ್ಮ ನನ್ನ ನಂಬರ್ ಯಾರು ಕೊಟ್ಟರು, ಅವರೆಷ್ಟು ಲೋನ್ ತೊಗೊಂಡ್ರು, ನೀವೇನು ಕೊಟ್ರಿ, ಅದೆಲ್ಲ ನನಗೇನಮ್ಮ ಗೊತ್ತು ಅಂತ ಹೇಳಿದೆ ನಾನು ಹಂಗೆ ಹೇಳಿದ್ರೆ ಅಯ್ಯಮ್ಮ ಕೇಳ್ತಾ ಇಲ್ಲ. ಏನಂತಾಳೆ, ಚಿಕ್ಕಪಟ ಬೈದಿದ್ದಾಳೆ. ಯೋಗ್ಯತೆ ಇಲ್ಲ ಅಂದ್ರೆ ಹೆಂಗೆ ತೊಗೋಬೇಕು, ಯೋಗ್ಯತೆ ಇರಲ್ಲ, ಬೇವರ್ಸಿಗೆ ಹಂಗೆ ಹಿಂಗೆ ಏನೇನೋ ಕೆಟ್ಟ ಮಾತಲ್ಲಿ ಬೈತಿದ್ದಾಳೆ. ಹೆಂಗೆ ತೊಗೋಬೇಕು ನೀವು? ನೋಡಿ ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ನಿಮ್ಮದೇ ಇದು, ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ನಿಮ್ಮ ನಂಬರ್ ಕೊಟ್ಟು ಇವಾಗ ತೊಗೊಂಡಿದ್ದೀರಾ, ಕಟ್ಟಿಲ್ಲ ಕಟ್ಟಕ್ಕೆ ಆಗ್ತಿಲ್ಲ ಅಂದ್ರೆ ಹೆಂಗೆ ತೊಗೋಬೇಕು ಲೋನು, ಹಂಗೆ ಹಿಂಗೆ ಬೈತಿದ್ದಾಳೆ ಹೆಣ್ಮಗಳು. ನನಗೆ ಯಾಗೋ ತುಂಬ, ನಾನು ಆದಷ್ಟು 4 ಜನ ಪಾಠ ಮಾಡೋನು, ಇಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ನಿಮಗೆ ಬುದ್ಧಿ ಹೇಳೋನು, ಹಂಗಿರೋನಿಗೆ ಅದೇನೋ ಪಿತ್ತ ನೆತ್ತಿಗೇರ್ಬಿಡ್ತು ನನಗೂ ಆಯಮ್ಮ ಹಂಗೆ ಹೇಳಿದಾಗ. ಯಾಕಪ್ಪ ಅಂದರೆ ನಮ್ಮದೆಲ್ಲಿ ₹1 ಸಾಲ ಇಲ್ಲ. ನಿಜ ಹೇಳ್ತೀನಿ ಕೇಳ್ರಿ, ₹1 ಸಾಲ ಇಲ್ಲ ನಂದು, ನನಗೆ ಗೊತ್ತಿರೋ ಹಾಗೆ. ಹಿಂದೆ ನಾನು ಸುಮಾರು 25-30 ವರ್ಷಗಳ ಹಿಂದೆ, ಅಂದರೆ 1998 2000 ಇಸ್ಪೆ ಕೆಳಗಡೆ ಅವಾಗೇನಾದರೂ ಸಾಲ ಇತ್ತು. ಆಮೇಲೆ 2005ರಲ್ಲೂ 4ರಲ್ಲೂ ಸಾಲ ಇತ್ತು. ಅದು ನನಗೆ ಬೇಕಾದವ್ರ ಹತ್ರ, ತುಂಬ ಆಪ್ತರ ಹತ್ರ ಹಣ ತಗೊಂಡಿದ್ದೆ. ಯಾವ ರೀತಿ ತಗೊಂಡಿದ್ದೆ ಅಂದರೆ, ನನ್ನ ಅಸ್ಟೆಂಟ್ ಹತ್ರನೇ ನಾನು ಹಣ ತಗೊಂಡೆ. ಏನಂತಂದರೆ, ನೋಡಪ್ಪ ನಿನ್ನ ಹತ್ರ ಹಣ ತಗೊಳ್ತೀನಿ, ನನಗೆ ಬಳಸ್ಕೊತೀನಿ. ಈಗ ನಾನು ಸಂಶೋಧನೆ ಮಾಡ್ತಾಯಿದ್ದೀನಿ. ಸಂಶೋಧನೆ ಮಾಡೋವಾಗ ನಾನು ಹೆಚ್ಚಾಗಿ ದುಡಿತಾ ಇರಲಿಲ್ಲ. ಸಂಶೋಧನಾ ಕೇಂದ್ರ ಆಯಿತು ನಂದು, ಹೆಚ್ಚಾಗಿ ದುಡಿತಾ ಇರಲಿಲ್ಲ. ನಾನು ಸಂಶೋಧನಾ ಕೇಂದ್ರಕ್ಕೆ ಹಣ ಕೊಡಗು, ನನಗೆ ಖರ್ಚಿಗೆ ಬೇಕು, ಇಲ್ಲಿ ರಿಸರ್ಚ್ ಮಾಡ್ತಾಯಿದ್ದೀನಿ ಅಂತ ಕೇಳಿಕೊಂಡೆ. ಅವರು ಕೊಡ್ತಿದ್ರು. ಅವ್ರಿಗೊಂದು ಮಾತು ಹೇಳಿದೆ, ನಾನು ನಿಮ್ಮ ಹಣನ ಮುಂದೆ ಕೊಡ್ತೀನಿ, ನನಗೆ ಹಣ ಬರುತ್ತೆ ಯಾವತ್ತೊಂದು ದಿನ ಅವತ್ತು ಕೊಡ್ತೀನಿ. ಒಂದು ವೇಳೆ ನಾನು ಕೊಡೋಕ್ಕಾಗಿಲ್ಲ ಅಂದರೆ ನನ್ನ ಭಕ್ತರು, ನನ್ನ ಶಿಷ್ಯರು ಯಾರೋ ಇರ್ತಾರೋ ಅವ್ರು ಖಂಡಿತ ನಿನಗೆ ಕೊಡ್ತಾರೆ, ಮೋಸ ಅಂತೂ ಆಗಲ್ಲ ಅಂತ ನಾನು ಹೇಳಿದೆ. ಪಾಪ ಅವನು ಕೊಟ್ಟಿದ್ದ, ಎಲ್ಪು ಮಾಡಿದ್ದ. ನಾನು ಹಾಗೆ ಮತ್ತೆ ಅವ್ರಿಗೆ ಕೊಟ್ಬಿಟ್ಟೆ. ಅದು ಬಿಟ್ಟರೆ ಅದು ಯಾವಾಗಂದರೆ 2013ನೇ ಇಸ್ವಿಗೆ ಲಾಸ್ಟ್ ಆಯಿತು. 2013ನೇ ಇಸ್ವಿಗೆ ಲಾಸ್ಟು. ಮತ್ತು ಯಾವತ್ತೂ ಯಾರ ಹತ್ರ ನಾನು ಸಾಲ ಅಂತ ತಗೊಂಡಿಲ್ಲ ಇಲ್ಲಿವರೆಗೂ 2013ನೇ ಇಸ್ವಿಯಿಂದ ಇಲ್ಲಿವರೆಗೂ ಕನಿಷ್ಠ ಎಷ್ಟು ವರ್ಷ ಆಯಿತು? 13 ಅಂದರೆ 10 ವರ್ಷ ಆಗಿದೆ. 10-15 ವರ್ಷದಿಂದ ಯಾರ ಹತ್ರ ₹1 ತಗೊಂಡಿಲ್ಲ. ಹಾಗಂತ ಯಾರನ್ನ ಹಂಗೆ ಸಾಲ ಮಾಡೋದು ನನಗಿವಾಗ ಅಭ್ಯಾಸ ಇಲ್ಲ. ಯಾಕಂದ್ರೆ ನಾನು ಕಾವ್ಯ ಹಾಕಿದ್ದೀನಿ. ನಾನು ಕಾವ್ಯ ಹಾಕಿರೋದೇ 13ನೇ ಇಸ್ವಿನಲ್ಲಿ. ಆವಾಗಿಂದ ಸಾಲನೂ ಮಾಡಲೂಬಾರ್ದು ಯಾರ ಹತ್ರನೂ. ಕಾವ್ಯ ಹಾಕಿರೋರು ಏನಿದ್ರು ಹೊರಗಡೆ ಹೋಗಿ ಭಿಕ್ಷೆ ಬೇಡ್ಬೋದು ಅಷ್ಟೇ. ನಮ್ಮ ಹತ್ರ ಹೊಟ್ಟೆ ಊಟ ಇಲ್ಲ ಅಂದರೆ ಭಿಕ್ಷೆ ಬೇಡಿ ತಿನ್ಬೋದು. ಕಾವ್ಯ ಹಾಕಿರೋರು ಯಾವ ಕಾರಣಕ್ಕೂ ಸಾಲ ಮಾಡಬಾರ್ದು, ಬೇರೆಯವ್ರಿಗೆ ಸಾಲನೂ ಕೊಡಬಾರ್ದು. ಹಾಗೆ ಯಾವುದೇ ನೋಡ್ರಿ, ಕಾವ್ಯ ಹಾಕಿದ ಮೇಲೆ ಒಳ್ಳೆ ತಂದಿಂದ ಇರಬೇಕು, ತುಂಬ ಒಳ್ಳೆ ತಂದಿದ್ದ. ಸಾಲ ಅಂತ ನಾವು ಯಾರಿಗೂ ಕೊಡಬಾರ್ದು, ಕಷ್ಟಕ್ಕೆ ಅಂತ ಕೊಡಬೇಕು, ಇನ್ನೊಬ್ಬರು ಕಷ್ಟಕ್ಕೆ ಅಂತ ನಾವು ಕೊಡಬೇಕು. ಆದರೆ ಸಾಲ ಅಂತ ನಾವು ಯಾರಿಗೂ ಕೊಡಬಾರ್ದು. ಹಾಗೆ ನಾವು ಯಾರ ಹತ್ರ ಸಾಲ ಇಸ್ಕೊಬಾರ್ದು. ಭಿಕ್ಷೆ ತೊಗೋಬೋದು, ಇಲ್ಲ ನಮ್ಮ ಕಷ್ಟಕ್ಕೆ ಅಂತ ನಾವು ಫ್ರೀಯಾಗಿ ತೊಗೋಬೋದು. ನಾವು ಕೊಡಲಿ ತಗೊಳ್ಳಿ, ಸಾಲ ಅಂತ ಇರಬಾರ್ದು. ಅಂಥ ಪರಿಸ್ಥಿತಿ ನಮ್ಮದಿರೋದು ಇವತ್ತು.
ಆದರೆ ಈ ಬ್ಯಾಂಕ್ನಲ್ಲ ಅಮ್ಮ ಅವತ್ತು ಬಸ್ನಲ್ಲಿದ್ದೀನಿ, ಚಿಕ್ಕಾಪುಟ್ಟ ಬೈತಿದ್ದಾಳೆ ಅಥವಾ ಏನು ಮಾಡೋದು. ನನ್ನ ಕತೆ ಏನು ನೀವು ಹೇಳಿ. ನನಗೆ ಯಾಕೋ ಪಿತ್ತ ನೆತ್ತಿಗೇರ್ಬಿಡ್ತು, ಚಿಕ್ಕಾಪುಟ್ಟ ಬೈದ್ಬಿಟ್ಟೆ ನಾನು. ಅಂದರೆ ಕೆಟ್ಟ ಮಾತು ಬರಲಿಲ್ಲ, ಕತ್ತೆ ಅಂತ ಬೈದೆ. ಏಯ್ ಕತ್ತೆ ಇಡೋ ಫೋನ ಫಸ್ಟು ಅಂದೆ. ನೋಡಿದಾಗೆ ತಡ್ಕೊಳಕ್ಕಾಗಿಲ್ಲ, ಕತ್ತೆ ಇಡೋ ಫಸ್ಟ್ ಅಂದೆ. ನಿಜವಾಗ್ಲೂ ಸೂಳೆ ಮುಂಡೆ ಇಡೋ ಅನ್ನೋ ಮನಸ್ಥಿತಿ ಕೂಡ ಅಲ್ಲ ಬಂದ್ಬಿಟ್ಟಿದ್ದೀರಿ. ನಿಜವಾಗ್ಲೂ ಹೇಳ್ತೀರಿ, ನಿಜವಾಗ್ಲೂ ಸೂಳೆ ಮುಂಡೆ ಅನ್ನೋ ಮನಸ್ಥಿತಿ ನನಗೆ ಬಂದ್ಬಿಡ್ತೀರಿ. ಅದು ಹೆಂಗೆ ಬಂತ ನನಗೆ ಗೊತ್ತಿಲ್ಲ, ಹಂಗೆ ಬಂದ್ಬಿಟ್ಟಿತ್ತು. ಬಾಯಿಂದ ಹೆಂಗೋ ವಾಕ್ಯ ಬರಲಿಲ್ಲ. ಆ ಥರ ಅನ್ಬಿಡೋಣ ಅಂತ ನಾನು ಇಲ್ಲಿವರೆಗೂ ಬಂದ್ಬಿಟ್ಟಿತ್ತು, ಗೊತ್ತಿಗೆವರೆಗೂ ಬಂದ್ಬಿಟ್ಟಿತ್ತು. ಅದು ಏನಂತ ಸೂಳೆ ಮುಂಡೆ ಇಡೋ ಬೇವರ್ಸ ಅನ್ನೋ ಥರ. ಆದರೆ ಅದಕ್ಕೆ ಮೊದಲು ಕತ್ತೆ ಮುಂಡೆ ಇಡೋ ಕತ್ತೆ ಅಂತ ಬೈದಿದ್ದೆ. ಕತ್ತೆ ನೀನು, ನಿನಗೆ ಬ್ಯಾಂಕ್ನಲ್ಲಿ ಇದ್ದೀನಿ ಅಂತೀಯ, ವ್ಯವಹಾರ ಮಾಡೋಕ್ಕೆ ಗೊತ್ತಿಲ್ಲ ನಿನಗೆ. ಯಾರೋ ನನ್ನ ನಂಬರ್ ಕೊಟ್ಟುಬಿಟ್ಟು ಲೋನ್ ಇಸ್ಕೊಬಿಟ್ರೆ ಶ್ಯೂರಿಟಿಗೆ, ಇವ್ರು ಶ್ಯೂರಿಟಿ ನನಗೆ ಕೇಳೋಂಗಿಲ್ವಾ, ಇವರು ನನಗೆ ಕಾಲ್ ಮಾಡಿ ಕೇಳೋಂಗಿಲ್ವಾ ನಾನು ನಂಬರ್ ಕೊಟ್ಟರೆ? ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋಗಿಲ್ವಾ ಇದು ಯಾರ ನಂಬರು, ಇವ್ರು ಕೊಟ್ಟಿದ್ದಾರೆ ಶ್ಯೂರಿಟಿ. ಬೇರೆಯವ್ರ ನಂಬರ್ ಕೇಳೋದು ಸಹಜ ಇರಲಿ, ಯಾಕಂದರೆ ಅವ್ರ ನಂಬರು ಏನಾದರೂ ಮಿಸ್ಟೇಕ್ ಆದರೆ ಲೋನ್ ತೊಗೊಂಡವ್ರದ್ದು ಇನ್ನೊಬ್ಬರದು ಅವ್ರು ಶ್ಯೂರಿಟಿ ಕೇಳಲಿ. ನಾನು ಬೇಡಲ್ಲ, 1-10 ಕೇಳಲಪ್ಪ, ನನಗೇನಾಗಬೇಕು ಕೊಡಲಿ ತಗೊಳ್ಳಿ. ಆದರೆ ಆ ನಂಬರ್ನ ಕನ್ಫರ್ಮ್ ಮಾಡ್ಕೋಬೇಕು, ಇದು ಯಾರ್ದು ಏನು. ಕಾಲ್ ಮಾಡಬೇಕು, ಸಾರ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಇವರು ಶ್ಯೂರಿಟಿಗೆ, ನಾವು ಲೋನ್ ಕೊಡಬೇಕಾ ಬೇಡವಾ ಹೇಳಿ ಸರ್ ಅಂತ ಕೇಳಬೇಕು. ಆವಾಗ ಇವ್ರು ಕೊಡಿ ಅಂದರೆ, ಇಲ್ಲ ಇರಲಿ ಅಂದರೆ, ಇಲ್ಲ ಮಾಡಲಿ, ಇಲ್ಲ ಡೈರೆಕ್ಟ್ ಬರ್ಸ್ಕೋಬೇಕು ಅವ್ರ ಹತ್ರ. ಸುಮ್ಮನೆ ಯಾರ್ದೋ ನಂಬರ್ ಕೇಳೋದು. ಸರಿ ಆಯ್ತು ಕೇಳಲಿ ತಗೊಳ್ಳಿ. ಅವ್ರು ಫೋನ್ ಮಾಡಿ ಏನು ಕೇಳಬೇಕು, ಇಂಥವ್ರು ನಿಮಗೆ ಗೊತ್ತಾ? ಆಯಿತು ಗೊತ್ತು ಅಂತ ನಾವು ಹೇಳ್ತೀವಿ. ಆಯಿತು ಸರ್ ಅವ್ರ ಅಡ್ರೆಸ್ ಕೊಡಿ ಸರ್, ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ, ನಿಮ್ಮ ನಂಬರ್ ಶ್ಯೂರಿಟಿ ಕೊಟ್ಟಿದ್ದಾರೆ, ದಯವಿಟ್ಟು ಅವ್ರ ನಂಬರ್ ಕೊಡಿ, ಈ ರೀತಿ ರಿಕ್ವೆಸ್ಟ್ ಮಾಡಬೇಕು. ಅದು ಸಹಜ ಅಲ್ವಾ? ಅದು ಬಿಟ್ಬಿಟ್ಟು ಏಕಾಏಕಿ ಏನಕ್ಕೆ ತಗೋಬೇಕು ನೀವು ಲೋನು, ನಿಮ್ಮ ನಂಬರ್ ಕೊಟ್ಟಿದ್ದಾರೆ ನೀವೇ ಕಟ್ಟಬೇಕು. ಅದು ಆ ಅಮ್ಮ ಹೇಳ್ತಿದ್ದಾಳೆ, ಅವರು ಇವಾಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ನಂಬರ್, ಅವ್ರು ಕಟ್ತಾ ಇಲ್ಲ, ಅದಕ್ಕೆ ನೀವೇ ಕಟ್ಟಬೇಕು, ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂತಿದ್ದಾಳೆ ಅಮ್ಮ. ಇದಕ್ಕೇನು ಹೇಳೋದು ನನ್ನ ಕತೆ? ಆವಾಗಲೇ ಪಿತ್ತ ರೀತಿಯರಿ ನಿನಗೆ. ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ನೀವೇ ಕಟ್ಟಬೇಕು. ಏಕತೆ ಇಲ್ಲ ಅಂದ್ರೆ ಹೆಂಗೆ ತೊಗೋಬೇಕು? ಹಂಗೆ ಮಾತು ಬಂದರೆ ಏಕತೆ ಇಲ್ಲ ಅಂದ್ರೆ ಮಾತು ಬಂದರೆ ಏಕತೆ ಇಲ್ಲ ಅಂದ್ರೆ ಮಾತು ಬಂದರೆ ಏಕತೆ ಇಲ್ಲ ಕಟ್ಟಕ್ಕೆ ನಿಮಗೆ. ಇಷ್ಟು ಮಾತಾಡ್ತೀರ ಅಂತ ನಮ್ಗೆ ಬೈತಾಳೆ ಅಮ್ಮ. ಏನು ಮಾಡೋದು ನೋಡ್ರಿ. ಅಯ್ಯೋ ಆವತ್ತಾಯಿತು. ಅದಾಗಿ ಸುಮಾರು ಒಂದು 20 ದಿನ ಆಗಿದೆ. ಈಗ ನೆನ್ನೆ ಮಹಾನುಭಾವ ನೆನ್ನೆ ಒಬ್ಬನು ಅದೇ ನಾನು ಆಮೇಲೆ ಅಮ್ಮನಿಗೆ ಟ್ರೈ ಮಾಡಿದೆ. ಯಾಕಂದರೆ ಬಸ್ನಲ್ಲಿ ನಾನು ಕತ್ತೆ ಇಡೋ ಫೋನ್ ಹಾಗೆ ಅಂದ್ಬಿಟ್ಟಿದ್ದೀನಿ. ಆಮೇಲೆ ನಾನು ಈ ರೂಮಿಗೆ ಬಂದಮೇಲೆ ಮತ್ತೆ ನಾನು ಕಾಲ್ ಮಾಡಿದೆ, ಸುಮಾರು ಸಾರಿ ಕಾಲ್ ಮಾಡಿದೆ. ಆ ಫೋನ್ ರಿಸೀವ್ ಆಗಲಿಲ್ಲ. ಅಮ್ಮಂದು ರಿಸೀವ್ ಆಗಿದ್ದಿದ್ರೆ ಹೇಳ್ತಾ ಇದ್ದೆ, ನೋಡಮ್ಮ ನೀನು ಮಾತಾಡಿದ್ದು ಸರಿ ಇಲ್ಲ, ಫಸ್ಟು ನೀನು ಕೇಳಬೇಕು ಏನಂತ. ಸಾರ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಶ್ಯೂರಿಟಿಗೆ, ಅವ್ರ ನಂಬರ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾರೆ, ನಮಗೆ ಲೋನ್ ಕಟ್ತಾ ಇಲ್ಲ, ದಯವಿಟ್ಟು ಅವ್ರ ಅಡ್ರೆಸ್ ಕೊಡಿ, ಇಲ್ಲ ಹೇಳಿ ಸಾರ್ ಸ್ವಲ್ಪ ದಯವಿಟ್ಟು ಅಂದರೆ ಅದಕ್ಕೊಂದು ಅರ್ಥ ಇದೆ. ಅದು ಬಿಟ್ಬಿಟ್ಟು ಕಟ್ಟಾಗಿ ಆಗ್ತಾಯಿಲ್ಲ. ಮಾತು ಬಂದರೆ ಅದೇನೆ ಮಾತು. ಸ್ಟಾರ್ಟಿಂಗಲ್ಲಿ ಐಮನ್ ಮಾತಾಡ್ತಾಳೆ, ನಾವು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಮಾತಾಡ್ತಾಳೆ. ಏನು ಮಾಡೋದು, ಎಷ್ಟು ಹೇಳೋಕ್ಕೋಗ್ತದೆ ಅಂತ ಕೇಳ್ತಾ ಇಲ್ಲ. ಆವಾಗ ಕತ್ತೆ ಇಡು ಫಸ್ಟು ಅಂದೆ, ಗೊತ್ತಿಲ್ಲ ನಿನಗೆ ವ್ಯವಹಾರ ಮಾಡೋದು ಅಂತ ಬೈದ್ಬಿಟ್ಟೆ. ಆದರೆ ಕತ್ತೆ ಅಂತ ಬೈಬಾರ್ದು, ಕಲ್ಯಾಣಿ ಜ್ಯೇಷ್ಠಲಕ್ಷ್ಮಿ ಬೈಬಾರ್ದು. ಪ್ರಾಣಿಗಳ ಹೆಸರು ಎತ್ಕೊಂಡು, ಪ್ರಾಣಿಗಳ ಹೆಸರನ್ನು ಇಲ್ಲಿ ಎತ್ಕೊಂಡು ಬರಬಾರ್ದು ನಾವು. ಯಾರಿಗೋ ಬೈತೀವಿ, ಯಾರ ಮೇಲೆ ಯಾರೋ ಮಾಡಿದ ತಪ್ಪ ಅವ್ರಿಗೆ ಬೈಬೇಕು ನಾವು, ನಿಜ. ಯಾರೋ ನಮ್ಗೆ ಹಿಂಸೆ ಕೊಡ್ತಾರೆ ಅವ್ರಿಗೆ ಬೈಬೇಕು, ನಿಜ. ನಾವು ಯಾವುದೇ ಪ್ರಾಣಿ, ಗೂಬೆ ಅನ್ನಬಾರ್ದು, ಕತ್ತೆ ಅನ್ನಬಾರ್ದು, ನಾಯಿ ಅನ್ನಬಾರ್ದು, ನೆನ್ಪಿಟ್ಕೊಳ್ಳಿ. ನಾನು ಕೂಡ ಬಾಯಿಂದ ಕತ್ತೆ ಅಂತ ಬಂದುಬಿಡ್ತು. ಆಮೇಲೆ ಕ್ಷಮೆ ಕೇಳ್ಕೊಂಡೆ, ಅಯ್ಯೋ ಕಲ್ಯಾಣಿ ಜ್ಯೇಷ್ಠಲಕ್ಷ್ಮಿ ಕ್ಷಮಿಸು ಅಂತ. ಅದಕ್ಕೆ ನಮ್ಮಲ್ಲೇ ಆಕ್ಟಿವೇಟ್ ಆಗಿಬಿಡ್ತಾವೆ ಇಂಥ ದುಷ್ಟಶಕ್ತಿಗಳು. ಈಗ ಅರ್ಥ ಆಯ್ತು ನಿಮಗೆ. ಇದು ಒಂದು ಅಷ್ಟಕ್ಕೆ ನಿಂತಿಲ್ಲ ಕತೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೇಳ್ಬಿಡ್ತೀನಿ ಕೇಳಿ. ಇದು ನಡೆದು ಒಂದು ಆಮೇಲೆ ಅಮ್ಮನಿಗೆ ಟ್ರೈ ಮಾಡಿದೆ ನಾನು. ಇಲ್ಲಿ ಬಂದಮೇಲೆ ಅಮ್ಮ ರಿಸೀವ್ ಮಾಡಲಿಲ್ಲ ಬಿಡ್ರಿ. ಆಮೇಲೆ ನೆನ್ನೆ ಏನಾಗಿದೆ ಗೊತ್ತಾ ನೋಡಿರಿ. ನೆನ್ನೆ 28 ತಾರೀಕು 12ನೇ ತಿಂಗಳು 2024 ಇಸ್ವಿದು. ನೆನ್ನೆ ಶನಿವಾರ, ನಿನ್ನೆ ಸಂಜೆ ಒಂದು 3:30 ಇರ್ಬೋದು. ಎಷ್ಟು 3:30 ಇರ್ಬೋದು. 3:30ಗೆ ಕಾಲ್ ಮಾಡಿದ್ದಾರೆ ಒಬ್ಬರು. ಏನು 3:30ಗೆ ಒಬ್ಬರು ಕಾಲ್ ಮಾಡಿದ್ದಾನೆ. ಅದೇ ಬ್ಯಾಂಕ್ನವನೇ ಜೆಂಟ್ಸ್, ಈ ಸಾರಿ ಗಂಡಸು. ಆ ಅಮ್ಮನೂ ಜೊತೇಲಿ ಕೂತಿದ್ದಾಳೆ. ಮಾತಾಡೋದು ನನಗೆ ಮಾತಾಡೋಕ್ಕೆ ಕೇಳಿಸುತ್ತೆ. ಆ ಅಮ್ಮ ಜೊತೇಲಿ ಕೂತಿದ್ದಾಳೆ, ಮಾತಾಡೋಕ್ಕೆ ಕೇಳಿಸುತ್ತೆ. ಇವನೇನು ಕೇಳ್ತಿದ್ದಾನೆ, ಸೇಮ್ ಡಿಟೋ ಕೇಳ್ದ. ಇವನ ಹೆಸರು ಕೇಳ್ದ ಫಸ್ಟು. ಆ ಅಮ್ಮನೇ ಲೋನ್ ತಗೊಂಡಿದ್ದಾರಲ್ಲ, ಈಗ ನಮ್ಮಲ್ಲಿ ಬಂಧುಗಳಿದ್ದಾರೆ, ಲೋನ್ ತಗೊಂಡಿದ್ದಾರಲ್ಲ, ಅವ್ರ ಹೆಸರು ಕೇಳ್ದ. ಆ ಅಮ್ಮ ಏನಾಗಬೇಕು ಅಂತ ನಾನು ಹೇಳಿದೆ, ನಮ್ಮ ಬಂಧುಗಳು ಈ ಥರ ಅಂದೆ. ಅಷ್ಟೇ.
ಲೋನ್ ತಗೊಂಡಿದ್ದಾರೆ, ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ನೀವೇನೋ ಲಾಸ್ಟ್ ಟೈಮ್ ನಮ್ಮ ಬ್ಯಾಂಕ್ನವರು ಕೇಳಿದ್ರೆ ಏನೇನೋ ಮಾತಾಡಿದ್ರಂತೆ. ಲೋನ್ ಕಟ್ಟಿ ನೀವು ಇವಾಗ ಇನ್ಸ್ಟಾಲ್ಮೆಂಟು ತಿಂಗಳಿಗೆ 3,500 ಕಟ್ಟಬೇಕು. ತಿಂಗಳಿಗೆ ಎಷ್ಟು? 3,500 ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. EMI ಕಟ್ಟಾಗಿ ಹೇಳ್ತಿಲ್ಲ ಅಂದರೆ ಏನು ರೀ ತಗೋಬೇಕು ನೀವು ಅಂತ ನನ್ನ ಕೇಳ್ತಿದ್ದಾನೆ. ಅವ್ನು ಯಾರೋ ಜೆಂಟ್ಸ್ ಹುಡುಗನೋ ದೊಡ್ಡವನೋ ಗೊತ್ತಿಲ್ಲ, ಚಿಕ್ಕಪಟ್ಟೆ ಬೈತಿದ್ದಾನೆ ನನಗೆ ಯಾಕೋ ಪಿತ್ತಾನೆ. ನಾನು ಹೇಳಕ್ಕೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಇರಪ್ಪ, 7 ಗಂಟೆ ಕೇಳಪ್ಪ, 7 ಗಂಟೆ ಕೇಳಪ್ಪ, 7 ಗಂಟೆ ಕೇಳಪ್ಪ ಅಂತ ಹೇಳ್ತಾಯಿದ್ದೀನಿ. ನಾನು ಯಾರಂತ ನಿನ್ಗೆ ಗೊತ್ತಿಲ್ಲ, 7 ಗಂಟೆ ಕೇಳಪ್ಪ ಅಂತ ಇದ್ದೀನಿ. ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ಲ, ನಾನು ಹೇಳೋವ್ರಿಗೂ ಕೇಳಪ್ಪ ಅಂತ ಇದ್ದೀನಿ. ಏನಾ? ನಾನು ಯಾರಂತ ಗೊತ್ತಿಲ್ಲ ನಿನಗೆ, ಹೇಳೋವ್ರಿಗೂ ಕೇಳಂತ ಇದ್ದೀನಿ. ಎಷ್ಟು ಹೇಳಿದ್ರು ಅವನು ಕೇಳ್ತಾಯಿಲ್ಲ. ಏನೋ ನನಗೆ ಯಾಕೋ ಪಿತ್ತನೆ ತೀರ್ಬಿಡ್ತು. ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ ಅವರು, ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ. ಇದರಲ್ಲಿದೆ, ಅವ್ನು ರೆಕಾರ್ಡ್ ಮಾಡೋದು ಇದರಲ್ಲಿದೆ. ನಾನು ರೆಕಾರ್ಡ್ ಮಾಡಿದೆ, ಸ್ವಲ್ಪ ನನ್ನ ಫೋನಲ್ಲಿ ಮಾಡೋಕ್ಕಾಗಲ್ಲ, ಇದರಲ್ಲಿದೆ. ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ. ಚಿಕ್ಕಪುಟ್ಟೆ ಅವನು ಹಿಂಗೆ ಬೈತಿದ್ದಾನೆ, ಅವನು ಹಿಂಗೆ ಬೈತಿದ್ದಾನೆ. ನಾನು ಹೇಳ್ತಾಯಿದ್ದೀನಿ, ನಾನು ಯಾರಂದು ನಿನ್ಗೆ ಗೊತ್ತಿಲ್ಲಪ್ಪ, ನಾನು ಯಾರಂದು ನಿನ್ಗೆ ಗೊತ್ತಿಲ್ಲಪ್ಪ, 7 ಗಂಟೆ ಕೇಳಪ್ಪ, ಸ್ವಲ್ಪ ಕೇಳಪ್ಪ ಅಂತ ಇದ್ದೀನಿ. ಕೇಳ್ತಾನೇ ಇಲ್ಲ ಅವನು. ಯಾಕೆ ತಗೊಂಡಿದ್ರ 3,500 ಇನ್ಸ್ಟಾಲ್ಮೆಂಟ್ ಹೇಳ್ತಿಲ್ಲ ಅಂದರೆ ಏನು ಅನ್ಕೊಬಿಡಿ, ಏನು ನೀನು ಡಾನೋ, ಯಾರೋ ನೀನು ಡಾನೋ ಅಂತಿದ್ದಾನೆ. ಚಿಕ್ಕ ಬಡೆ ಮಾತಾಡ್ತಾನೆ, ನೀನು ಡಾನೋ ಅಂತಿದ್ದಾನೆ. ಏನು ಮಾಡೋದು? ಹೇಳ್ತೀನಿ ಕೇಳು. ಅಸಲು ನೀನು ಯಾರು? ನಿನ್ನ ಹೆಸರು ಹೇಳು ಫಸ್ಟು. ನಿನ್ನ ಹೆಸರು ಹೇಳು, ನಿನ್ನ ಕಂಪನಿ ಹೆಸರು ಹೇಳು. ನಿನ್ನ ಹೆಸರು ಹೇಳು, ನಿನ್ನ ಕಂಪನಿ ಹೆಸರು ಹೇಳು ಫಸ್ಟು, ಆಮೇಲೆ ಮಾತಾಡೋ. ನಾನು ಯಾರು? ಅವಶ್ಯಕತೆ ಇಲ್ಲ ಗುರು. ನನ್ನ ಅಪ್ಪನ ಹೆಸರು ಅಂತ ಹೇಳ್ಬೇಕು. ಹೇಳ್ತೀನಿ ಕೇಳು. ಅಸಲು ನೀನು ಯಾರು? ನಿನ್ನ ಹೆಸರು ಹೇಳು ಫಸ್ಟು. ನಿನ್ನ ಹೆಸರು ಹೇಳು, ನಿನ್ನ ಕಂಪನಿ ಹೆಸರು ಹೇಳು. ನಿನ್ನ ಹೆಸರು ಹೇಳು, ನಿನ್ನ ಕಂಪನಿ ಹೆಸರು ಹೇಳು ಫಸ್ಟು, ಆಮೇಲೆ ಮಾತಾಡೋ. ನಾನು ಯಾರು? ಅವಶ್ಯಕತೆ ಇಲ್ಲ ಗುರು. ನನ್ನ ಅಪ್ಪನ ಹೆಸರು ಅಂತ ಹೇಳ್ಬೇಕು. ನಂಗೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಯಾರು ಲೋನ್ ತಗೊಂಡಿದ್ದಾರೆ ಈಗ? ನಾನು ತಗೊಂಡಿದ್ದೀನ ಲೋನು? ನಾನ್ ತಗೊಂಡಿದ್ದೀನ? ನಾನು ಹೇಳ್ತಾ ನಾನ್ ತಗೊಂಡಿದ್ದೀನ? ನಾನು ಪೂರ್ತಿ ಮಾತಾಡ್ತೀನಿ. ರಮಾಕ್ ಅವರು ನಮ್ಮ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿದ್ದಾರೆ. ಅವ್ರು ಏನಾಗಿದ್ದಾರೆ ಅಂದ್ರೆ ರೆಫರೆನ್ಸ್ ನಂಬರ್ ಅಂತ ನಮ್ದೇ ಮೇನ್ ನಿಮ್ಗೆ ಫೈನಾನ್ಷಿಯಲ್ ಕಂಪನಿ ಕೊಟ್ಟಿರೋದು. ನಾವು ಒಂದ್ ನಿಮಿಷ, ಇನ್ನೊಂದ್ಸರಿ ಹೇಳು, ಜೋರಾಗಿ ಹೇಳು, ಇನ್ನೊಂದ್ಸರಿ ಜೋರಾಗಿ ಹೇಳು ಫಸ್ಟ್ ಇಂದ. ರಾಮಕ್ಕ ಅವರು ಸರಿಯಾಗಿ ಹೇಳ, ಹೆಸರು ಕರೆಕ್ಟ್ ಆಗಿ ಹೇಳು. ರಾಮಕ್ಕ ಅವರು ನಾನ್ 7 ಗಂಟೆ ಕೇಳಿ ಸರ್, 20,000 ರೂಪಾಯಿ ಲೋನ್ ತಗೊಂಡಿದ್ದಾರೆ ಸರ್. ಯಾರು? 2 ಮಂತ್ EMI ಸರ್. ಫಸ್ಟ್ ತಿಂಗಳು ಅಂದ್ರೆ ಕಂತು ತಗೊಂಡು ಫಸ್ಟೇ ಮಂತ್ EMI ನೇ ಪೇಮೆಂಟ್ ಮಾಡ್ಬೇಕು. ಯಾವಾಗ ಲೋನ್ ಡಿಸ್ಪರ್ಸ್ ಆಗಿದೆ ಅಂದ್ರೆ ನವೆಂಬರ್ ಮಂತ್ 6ನೇ ತಾರೀಕು ಲೋನ್ ಡಿಸ್ಪರ್ಸ್ ಮಾಡಿದ್ದೀವಿ. ನಾವ್ ಏನ್ ಕೇಳ್ತಾ ಇರೋದು ಅವ್ರ ಹತ್ರ, ನಮ್ ಟೀಮು ನಿಮ್ಮ ಹತ್ರನೂ ಮಾತಾಡಿದ್ದಾರೆ, ತಿರ್ಗಿ ಅವ್ರ ಹತ್ರನೂ ಮಾತಾಡಿದ್ದಾರೆ, ದಿನಾ ಮಾತಾಡ್ತಾನೆ ಇದ್ದಾರೆ. ಏನ್ ಮಾತಾಡ್ದಿನ ಇವಾಗ ನಿಮ್ಗೆ ಏನ ಸ್ಟಾರ್ಟಿಂಗ್ ನಾನು ನಿಮ್ ಪರಿಚಯನ ಸರ್, ನೀವ್ ಹಂಗೆ ನಮ್ಮನ್ನ ಅಣ್ಣನ ಎಂಟಿ ಸಮಥಿಂಗ್ ಅಂತ ಹೇಳಿದ್ರೆ ಒಂದ್ ಮಾತು ಹಿಂಗ್ ಇನ್ಫಾರ್ಮ್ ಮಾಡಿ ಸರ್, ದುಡ್ಡು ಹಿಂಗ್ ಆಗಿಲ್ಲ, ಅದಕ್ಕೆ ನೀನು ನಾನು ಅವ್ರು ಇವ್ರು ನನಗೆ ಹೆಂಗ್ ಮಾತಾಡ್ಬೇಕು ಹೇಳಿ? ಒಂದ್ ನಿಮಿಷ ಇರೋ. ಈಗ ನಿನ್ ನಂಬರ್ ನಾನು ಯಾರಿಗೋ ಕೊಡ್ತೀನಿ ಅಂತ ಇಟ್ಕೋ, ಲೋನ್ ಯಾವ್ದೋ ಕಟ್ಟಲ್ಲ ಸರ್. ಯಾರು ಸರ್, ನೀವು ಯಾರು ನಂಬರ್ ಸುಮ್ಮನೆ ಕೊಡಲ್ಲ ಸರ್. ಆ ಮಾತಾಡೋಣ ಮತ್ತೆ ಇರೋ. ಫಸ್ಟ್ ಮಾತಾಡ, ಕಾನೂನು ಪ್ರಕಾರ ಇಟ್ಕೋ. ಈಗ ನಿನ್ ನಂಬರ್ನ ನಾನು ಕೊಡ್ತೀನಿ, ಆಯ್ತು? ನೀನೇ ನಮ್ಮ ಅಣ್ಣಪ್ಪ. ಈಗ ನೀನೇ ನಮ್ಮ ಅಣ್ಣ ಅನ್ಬಿಟ್ಟು ನಾನ್ ಬೇರೆಯವ್ರಿಗೆ ನಂಬರ್ ಕೊಡ್ತೀನಿ ನಿಂದು ಅಂತ ಇಟ್ಕೋ. ಬ್ಯಾಂಕಲ್ಲಿ ಅವ್ರು ಕೊಡ್ತಾರ ಲೋನು? ಯಾರ ನಂಬರ್ ಸುಮ್ಮನೆ ಕೊಡ್ತಾರೆ? ಸರಿ, ಈಗ ನನ್ನ ನಂಬರ್ ಅವ್ರು ಕೊಟ್ಟಿದಾರ ಅಂತ ಇಟ್ಕೋ. ಈರಪ್ಪ, ಅವರು ನನ್ನ ನಂಬರ್ ಕೊಟ್ಬಿಟ್ಟು ನಿಮ್ಮ ಹತ್ರ ಎಷ್ಟೋ ತಗೊಂಡಿದ್ದಾರೆ ಅಂತ ಇಟ್ಕೋ, ಲೋನ್ ಒಪ್ಕೊಳ್ತೀನಿ. ಇರೋ ಹಂಗೆ ಇನ್ನೂ ಕೆಲವರು ನನ್ನ ನಂಬರ್ ಕೊಡ್ತಾರೆ, ಲೋನ್ ತಗೊಂತಾರ ಅಂತ ಇಟ್ಕೋ. ಅವಾಗ ಅವರೆಲ್ಲ ಕಟ್ಟಿಲ್ಲ ಅಂತ ಇಟ್ಕೋ, ಅವಾಗ ನಾನೇ ಕಟ್ಬೇಕೇನಯ್ಯ? ಹೇಳು ಹೇಳು. ಅಲ್ಲಪ್ಪ, ಅಲ್ಲ, ಈ ಪ್ರಶ್ನೆಗೆ ಉತ್ತರ ಮಾಡೋ. ಈಗ ನೀನು ಬ್ಯಾಂಕ್ ನಿಂದ ಕೊಟ್ಟಿದ್ಯೋ, ನೀನ್ ದುಡ್ಡು ಕೊಟ್ಟಿದ್ಯೋ, ದುಡ್ಡು ಕೊಟ್ಟಿದ್ಯಾ, ನಾನು ಒಪ್ಕೊಳ್ತೀನಿ. ಕೇಳ್ರಿ, ಸ್ವಲ್ಪ ಹೇಳೋ ಕೇಳೋ. ನೀನ್ ದುಡ್ಡು ಕೊಟ್ಟಿದ್ಯಾ, ನಾನು ಒಪ್ಕೊಳ್ತೀನಿ. ನೀನ್ ಹೊಟ್ಟೆ ಉರಿತಾ ಇದೆಯಾ, ನಾನು ಒಪ್ಕೊಳ್ತೀನಿ. ಲೋನ್ ತಗೊಂಡವರು ನೋಡ್ರಿ, ಲೋನ್ ತಗೊಂಡವರು ಕಟ್ಬೇಕು, ಅದು ಕಡ್ಡಾಯ ಕಟ್ಬೇಕು. ಸಾಯ್ಬ್ರೆ ನೋಡಿ, ನಮ್ಗೆ ಪರ್ಸನಲ್ ಇಲ್ಲ, ಇಲ್ಲಿ ಕಂಪನಿ ಸಂಬಳ ಕೊಟ್ಟವ್ರೆ, ನನ್ನ ಕಂಪನಿ ಕೆಲಸ ಮಾಡಕ್ ಕೊಟ್ಟವ್ರೆ, ನನ್ ಕೆಲ್ಸನೇ ಇದು ಕಲೆಕ್ಷನ್ ಮಾಡ್ಬೇಕು. ಸರಿ ಮಾಡಪ್ಪ, ಮಾಡು. ಅಲ್ಲ, ಈಗ ಮಾಡು, ನಿನ್ ಕರ್ತವ್ಯ ನೀನ್ ಮಾಡು, ಜೀವನ ಮಾಡು, ನಾನ್ ಬೇಡನಲ್ಲ. ಆದ್ರೆ ಈಗ ನನ್ನ ನಂಬರ್ ಅವ್ರು ಕೊಟ್ಟಿದ್ದಾರೆ, ಲೋನ್ ತಗೊಂಡಿರೋದು ಅವ್ರಲ್ವಾ? ಈ ಮಾತು ಅವ್ರ ಹತ್ರ ಮಾತಾಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕು. ನಾನ್ ಯಾಕೆ ಮಾತಾಡ್ಬೇಕು ಅವ್ರ ಹತ್ರ?
ಅದೇ ಈಗ ಪೊಲೀಸ್ ಆಫೀಸ್ ಕೇಳ್ರಿ. ನಾನೇ ಮಾತಾಡ್ಲಿ ನಿಮ್ಮ ಹತ್ರ, ಅವ್ರ ಹತ್ರ ಮಾತಾಡ್ಬೇಕು. ರೇ ಹೇಳೋಂಟ ಕೇಳಪ್ಪ ಇಲ್ಲಿ. ಅಯ್ಯಪ್ಪ ನೀನು ಟೈಮ್ ಪಾಸ್ ಮಾಡಬೇಡ, ಫೋನಿಕಪ್ಪ ನೀನು. ಫೋನ್ ಅಲ್ಲ ಈಗ ಕೇಳ, ಫೋನ್ ಅಲ್ಲ ಈಗ ಹೇಳೋಂಟ ಕೇಳ ಸ್ವಲ್ಪ. 72 ರೂಪಾಯಿ EMI ಕಟ್ಟಕ್ ಆಗ್ತದೆ. ಡಾನ್ ಅಂತ ಡಾನ್ ಸ್ಪೆಲ್ಲಿಂಗ್ ಓದ್ಬೇಕು. ಫಸ್ಟ್ 3072 ರೂಪಾಯಿ EMI ಕಟ್ಟು ಕಲೀರಿ. ಅಕ್ಕಪಕ್ಕ ಹೋಗಿ 4 ಜನಕ್ಕೆ ಕೇಳ್ಬೇಕು. ರೇ ಸ್ವಲ್ಪ ಲೈನ್ ಅಲ್ಲಿ ಇರೋ. ಒಂದ್ ನಿಮಿಷ ಕೂಲ್ ಆಗಿ ಮಾತಾಡೋ, ಸಮಸ್ಯೆ ಬಗೆಹರಿಸ್ತೀನಿ. ಟೈಮ್ ಪಾಸ್ ಮಾತಾಡ್ಬೇಡಿ. ನಿನ್ಗೆ ಹಣ ಬೇಕು ತಾನೆ? ಕೇಳಿದ್ರಲ್ಲ ನೋಡಿ, ಇಂಥ ಮೂರ್ಖರು ಶತಮೂರ್ಖರು ಬರ್ತಾರೆ. ಈಗತ್ತ ಏನು ಹೇಳ್ದೆ ನಿಮಗೆ? ಕೇಳಿಸ್ಕೊಂಡ್ರಾ? ನಾನು ಏನೋ ಬಡಪಾಯಿ, ನಾನು ಎಷ್ಟೋ ವರ್ಷಗಳಿಂದ ನಾನು ಎಲ್ಲ ಕಡೆ ಇದೇ ಆಗಿರೋದು ನನಗೆ. ಯಾರೋ ಲೋನ್ ತಗೊಳ್ತಾರೆ, ಯಾರೋ ತಪ್ಪು ಮಾಡ್ತಾರೆ. ಅದನ್ನು ನಾನು ಇಲ್ಲಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಇವಾಗ ಲೋನ್ ತಗೊಂಡಿದ್ದಾರಲ್ಲ, ಅವ್ರ ಮನೆಯಲ್ಲಿ ನಾನು ನೀರು ಕುಡಿದು ಇವತ್ತು ಎಷ್ಟನೇ ಇಸ್ವಿ ಗೊತ್ತಾ? ಹೇಳ್ಬಿಡ್ತೀನಿ ಕೇಳಿ. ಇವತ್ತು ತಾರೀಕು ಕೂಡ ಇವತ್ತು 29 ಭಾನುವಾರ. ಇವತ್ತು 29 ಭಾನುವಾರ, 12ನೇ ತಿಂಗಳು 2024ನೇ ಇಸ್ವಿ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ. ಈ ಟೈಮ್ನಲ್ಲಿ ಟೈಮ್ ಕೂಡ ಇಲ್ಲಿ ತೋರಿಸ್ಬಿಡ್ತೀನಿ ಎಷ್ಟು ಅಂತ. ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ, ಈ ಮೊಬೈಲಲ್ಲಿ ತೋರಿಸ್ಬಿಡ್ತೀನಿ. 12:22 ಸಮಯ. ಈಗ 12:22 ಇದೆ ಸಮಯ. ಇದರ ಕಾಣುತ್ತೆ ನೋಡಿ, ಮಧ್ಯಾಹ್ನ. ಈಗ ಗೊತ್ತಾಯ್ತಲ್ಲ? ನಾನು ಈಗ ಲೋನ್ ಯಾರು ತಗೊಂಡಿದ್ದಾರೆ ನಮ್ಮವರು, ಅವ್ರ ಮನೇಲಿ 1 ಲೋಟ ನೀರು ಕುಡಿದು ಎಷ್ಟು ವರ್ಷ ಆಗಿರ್ಬೋದು ಗೊತ್ತಾ? ಸುಮಾರು ನನಗೆ ಗೊತ್ತಿರೋ ಹಾಗೆ ಅವ್ರ ಮನೇಲಿ ಲೋನ್ ನೀರು ಕುಡಿದಿರೋದು 2004ನೇ ಇಸ್ವಿ ಅನ್ಬೋದು. 2004ನೇ ಇಸ್ವಿ ಅಂದರೆ ಇದ್ಯಾವುದು? 2024ನೇ ಇಸ್ವಿ. ಎಷ್ಟು ದಿನ ಆಯಿತು? 20 ವರ್ಷಗಳಾಗಿದೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ನೀರು ಕುಡಿದಿರೋದು ನಾನು. 1 ಲೋಟ ನೀರು ಕುಡಿದಿರೋದು. ಅನಂತರ ಅವ್ರ ಮನೆಗೆ ನಾನು ಹೋಗಿಲ್ಲ, ಆದರೆ ಮಧ್ಯದಲ್ಲಿ ಒಂದು ಸಾರಿ ಹೋಗಿದ್ದೀನಿ. ಯಾಕೆಂದರೆ ನಮ್ಮ ತಾಯಿ ಅಲ್ಲಿದ್ದರು, ತುಂಬ ಸೀರಿಯಸ್ ಆಗಿದ್ರು ನಮ್ಮ ತಾಯಿ. ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ. ಅದು ಎಷ್ಟನೇ ಇಸ್ವಿ ಅಂದರೆ 2024ರಲ್ಲಿ 5ರಲ್ಲಿ ಅಲ್ಲಿ ಹೋಗಿದ್ದೀನಿ ಒಂದು ಸಾರಿ. ಮೋಸ್ಟ್ಲಿ ಅವಾಗ ನಾನು ನೀರು ಕುಡ್ದಿರ್ಬೋದೇನೋ ಗೊತ್ತಿಲ್ಲ, ಅವಾಗ ಕುಡ್ದೋ ಇಲ್ಲ ಗೊತ್ತಿಲ್ಲ, ನೆನಪಿಲ್ಲ. ಅವ್ರ ಮನೆ ಹತ್ರ ಹೋಗಿದ್ದೀನಿ, ಅದು ನಮ್ಮ ತಾಯಿ ನೋಡೋಕ್ಕೆ ಅವಾಗ ಹೋಗಿದ್ದು. ನೆಕ್ಸ್ಟು 2000 ಈಗ 2 ವರ್ಷದಿಂದ ಅಂದರೆ 2022 ಇಲ್ಲ 21ನೇ ಇಸ್ವಿಯಲ್ಲಿ ಹೋಗಿದ್ದೀನಿ. 22ರಲ್ಲಿ ಹೋಗಿದ್ದೀನಿ. ನಂತರ ಅಲ್ಲಿ ಎಷ್ಟು ವರ್ಷ ಬಿಟ್ಟು? ಸುಮಾರು 18 ವರ್ಷ ಆದಮೇಲೆ ಹೋಗಿದ್ದೀನಿ. ಆಮೇಲೆ 2004, ಆಮೇಲೆ 20, ಲೆಕ್ಕ ಮಾಡ್ಕೊಳ್ಳಿ, ಹತ್ರ 20 ವರ್ಷ. 2022ರಲ್ಲಿ ಒಂದು ಸಾರಿ, ಈ 2 ವರ್ಷದ ಹಿಂದೆ ಒಂದು ಸಾರಿ ಹೋಗಿದ್ದೀನಿ. ಆವತ್ತು ನಾನು ನೀರಿಗೆ ಕುಡ್ದಿಲ್ಲ. ಅದು ನಮ್ಮ ತಾಯಿ ಸೀರಿಯಸ್ ಆಗಿದ್ದರೆ ಅವಾಗ ಹೋಗಿದ್ದೆ 2 ವರ್ಷದಿಂದ. ಅಷ್ಟು ಬಿಟ್ಟರೆ ಅದಕ್ಕೆ ಮೊದಲು 2024-25ರಲ್ಲಿ ಹೋಗಿರೋದು. ಇವಾಗ ಮತ್ತೆ ನಾನು ನೀರು ಕುಡಿಲಿಲ್ಲ. ಯಾಕೆ ಅವ್ರ ಮನೇಲಿ ನೀರು ಕುಡಿದಿಲ್ಲ ಅಂದರೆ, ಅವರು ಮಿಲ್ಟ್ರಿ ನಾನ್ ವೆಜ್ಜು ವೆಜ್ ಎಲ್ಲ ಮಾಡ್ತಾರೆ. ನಮ್ಮ ರಿಲೇಟಿವೇ, ಬೇರೆ ಯಾರೂ ಇಲ್ಲ, ಬಂಧುಗಳೇ. ಅದಕ್ಕೆ ಅವ್ರ ಮನೇಲಿ ಹೋಗೋಕ್ಕೂ ನನಗೆ ಕಷ್ಟ. ಅವ್ರು ನಮ್ಮ ತಾಯಿ ಅಲ್ಲಿದ್ದರು, ಅದಕ್ಕೋಸ್ಕರ ಹೋಗಿದ್ದೆ. ಅಲ್ಲಿ ಮನೆ ಹತ್ರ ಕೂಡ ನಾನು ಹೋಗಲ್ಲ, ಯಾಕಂದರೆ ಅವ್ರು ನಾನ್ ವೆಜ್ಜು ವೆಜ್ ಎರಡೂ ಹೋಟ್ಲ್ ಥರ ಇದೆ, ಹೋಟ್ಲು, ಅದಕ್ಕೆ ಹೋಗಲ್ಲ. ಆದರೆ ಇಲ್ಲಿ ನೋಡ್ರಿ ಪರಿಸ್ಥಿತಿ, ಯಾರೋ ಮಾಡಿ ಸಾಲ ನೋಡಿ, ಅವನು ಏನೆಲ್ಲ ಮಾತಾಡ್ತಾನೆ ನೋಡಿ, ಅವ್ನ ಬಾಯಿ ನೋಡ್ರಿ ಹೆಂಗಿದೆ, ಬೊಂಬಾಯಿ. ಇವನೇ ಅಲ್ಲ, ಆ ಅಮ್ಮನೂ ಹಂಗೆ ಮಾತಾಡಿದ್ಲು ಲಾಸ್ಟ್ ಟೈಮ್. ನಿಲ್ಲಿಸೋದೇ ಇಲ್ಲ, ಮಾತಾಡ್ತಾನೆ ಇರ್ತಾರೆ, ನಾವು ಮಾತಾಡೋಕ್ಕೆ ಅವಕಾಶ ಕೊಡಲ್ಲ. ಏನು ಮಾಡಬೇಕು? ಇದೆ ನೋಡಿ, ರೆಕಾರ್ಡಿಂಗ್ ಮಾಡಿದ್ದೀನಿ. ಇದನ್ನು ಇಟ್ಕೊಂಡು ನಾವು ಕಂಪ್ಲೇಂಟ್ ಕೊಡ್ಬೋದಾ ಬೇಡವಾ ಪೊಲೀಸ್ ಸ್ಟೇಷನ್ಗೆ? ಆದರೆ ನಾನು ಮಾಡಲ್ಲ, ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡಲ್ಲ. ಆದರೆ ಇವರು ಮತ್ತೆ ಮತ್ತೆ ಮಾಡ್ತಿರ್ತಾರೆ, ಸುಮ್ಮನೆ ಇರಲ್ಲ. ಇವಾಗ ನೋಡಿ, ಫಸ್ಟ್ ಆಯಮ್ಮ ಮಾಡಿದ್ರು, ಆಯಮ್ಮನ ಬೈದ, ಇವಾಗ ಇವನು ಮಾಡಿದ್ದಾನೆ. ಇನ್ನೂ ಯಾರೋ ಇವರು ಬೇಕಾದ ಇವ್ರು ಇಟ್ಕೊಂಡಿರ್ತಾರೆ ಒಂದಷ್ಟು ಜನ ಕೆಲಸಗಾರನ, ಅವರೆಲ್ಲ ಮಾಡ್ತಾನೇ ಇರ್ತಾರೆ. ನಾನು ಈಗಾಗಲೇ ನಿಮಗೆ 3 ಕಂಪ್ಲೇಂಟ್ ಹೇಳಿದೆ. ಫಸ್ಟು ಒಬ್ಬರು ಲೋನ್ ತಗೊಂಡು ಇಲ್ಲೇ ಬಂದರು ಗಲಾಟೆಗೆ, ಅವ್ರು ಬೇರೆಯವರು ಇವರೆಲ್ಲ. ಇವಾಗ ಲೋನ್ ತಗೊಂಡಿರೋರು ಇವ್ರು ಬೇರೆಯವರು. ಇದಕ್ಕೆ ಮೊದಲು ರಾಂಡಿ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ನಲ್ಲ, ಅದು ಇವ್ರಿಗೆ ಸಂಬಂಧಪಟ್ಟಾರೆ ಅವರೆಲ್ಲ. ಇವರೆಲ್ಲ ಒಂದು ಟೀಮ್ ಅಂತ ಹೇಳ್ಕೊಬಿಡಿ, ಎಲ್ಲ ನಮ್ಮ ರಿಲೇಟಿವೇ. ಇವರು ನನ್ನ ಹೆಸರು ಕೊಡ್ತಾರೆ, ಇಲ್ಲ ನನ್ನ ಅಡ್ರೆಸ್ ಇರ್ತದೆ, ಹಂಗೆ ಮಾಡಿದ್ದು ನನ್ನನ್ನು ಕಾಡುತ್ತೆ ಕಾಟ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಏನೋ ಧ್ಯಾನ ಮಾಡೋಣ, ತಪಸ್ಸು ಮಾಡೋಣ, ಯೋಗ ಮಾಡೋಣ, ನಿಮಗೆಲ್ಲ ಏನೋ ಒಂದು ಪಾಠ ಹೇಳ್ಕೊಡೋಣ ಅಂತ. ನಾನೇನೋ ಒಬ್ಬನೇ, ಇದು ಮನೆ ನಂದಲ್ಲ,
1 ಇಂಚು ಭೂಮಿ ಇಲ್ಲ ನನಗೆ, ನನ್ನ ಹೆಸರಲ್ಲಿ 1 ಇಂಚು ಭೂಮಿ ಇಲ್ಲ, 1 ಇಂಚು ಮನೆ ಇಲ್ಲ, ಒಂದು 2 ವೀಲರ್ ಇಲ್ಲ, ಒಂದು ಹಳೆ ಸೈಕಲ್ ಇಲ್ಲ, ಏನಿಲ್ಲ. ಹೋಗಲಿ, ನನಗೆ ನನ್ನ ಕುಟುಂಬ ಇದೆ, ಆ ಕುಟುಂಬ ಕೂಡ ನನ್ನನ್ನು ಹೊರಗೆ ಹಾಕಿದೆ. ಅದು ಹಾಕಿದ್ದು ಹಿಂಗೇ, ಅವ್ರು ಮಾಡೋದು ತಪ್ಪುಗಳು. ಇನ್ನೇನು ನಾನು ಕೇಳಲಿಲ್ಲ, ನನ್ನ ಪಾಡಿಗೆ ನಾನಿದ್ದೆ, ನನ್ನ ತಲೆ ಮೇಲೆ ಬಂತು. ನಾನು ಕೇಳಲಿಲ್ಲ, ಏನಿಲ್ಲ. ಆವಾಗ ನಾನು ಹೊರಗಡೆ ಬಂದು ಹಂಗೆ ಎಲ್ಲ ಕಡೆ. ಆ ಮೈಸೂರಿನಲ್ಲಿದ್ದೆ ಒಂದು ಮಠದಲ್ಲಿ, ಅವರು ಹಂಗೆ ಮಾಡಿದ್ರು. ಬೆಂಗಳೂರಲ್ಲಿ ಅಂಗಡಿಗಳಲ್ಲಿದ್ದೆ, ಅವರು ಹಂಗೆ ಮಾಡಿದ್ರು. ಆಫೀಸ್ಗಳಲ್ಲಿದ್ದೆ, ನನ್ನದೇ ಪಾರ್ಟ್ನರ್ಶಿಪ್ ಥರ ಆಫೀಸ್ ಇತ್ತು, ಅದೇ ಕಂಪ್ನಿನೇ ಪಾರ್ಟ್ನರ್ಶಿಪ್ ಥರ ಇತ್ತು. ಎಲ್ಲ ಬೇರೆಯವ್ರಿಗೆ ವ್ಯವಹಾರ ಕೊಟ್ಟು ಲಾಸ್ಟಿಗೆ ಎಲ್ಲ ನಮಗೆ ಅನ್ಯಾಯ ಮಾಡಿದ್ರು. ಎಲ್ಲ ಕಡೆ ಹಿಂಗೆ ಆಗ್ತಾಯಿತ್ತು. ಆಯಿತು ಬಿಡ್ರಿ, ಎಲ್ಲನೂ ಹಾಕ್ಕೊಳ್ಳಿ. ಲಾಸ್ಟ್ಗೆ ಇಲ್ಲಿ ಬಂದು ಎಲ್ಲೋ ನಾನು ಒಬ್ಬನೇ ಇದ್ಬಿಡೋಣ, ಇನ್ಮೇಲೆ ಎಲ್ಲೂ ಹೋಗ್ಬಾರ್ದು ಅಂತ ಕೂತ್ಕೊಂಡೆ. ಲಾಸ್ಟಿಗೆ ಏನೋ ನನಗೆ ಗೊತ್ತಿರೋ ಜ್ಞಾನ ನಾನು ನಿಮ್ಮ ಮುಂದೆ ಇಡೋಣ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಇಡ್ತಾಯಿದ್ದೀನಿ ನೋಡಿ. ಈಗ ಇದು 3ನೇ ಸಾರಿ ನನಗೆ ಕಾಡಿದೆ. ಜಸ್ಟ್ 2 ತಿಂಗಳಲ್ಲಿ 3ನೇ ಸಾರಿ ಈ ಥರ 3 ಜನ ಮಾಡಿರೋ ತಪ್ಪುಗಳು ನನ್ನ ಮೇಲೆ 3 ಜನದಿಂದ ಈ ರೀತಿ ಬಂದಿದೆ. ನೋಡಿದ್ರಲ್ಲ, ಏನು ಮಾಡೋದು? ಪೊಲೀಸ್ ಕಂಪ್ಲೇಂಟ್ ಕೊಡೋದು ನಾನು. ಈ ರೀತಿ ಗಡ್ಡ ಬಿಟ್ಕೊಂಡು, ಜುಟ್ಟು ಹಾಕ್ಕೊಂಡು, ಕಾಯಿ ಬಟ್ಟೆ ಹಾಕ್ಕೊಂಡು, ಯಂತ್ರ ಮಂತ್ರ ಸಿದ್ಧಿ ಅಂತ ನಿಮ್ಮ ಹತ್ರ ಪಾಠ ಹೇಳ್ಕೊಂಡು, ಒಬ್ಬ ಪಾಠ ಹೇಳ್ಕೊಡೋ ಗುರುವು ನಮ್ಮ ಆನ್ಲೈನ್ ಕ್ಲಾಸಲ್ಲೀಗ 30 ಜನಕ್ಕೂ ಹೆಚ್ಚಾಗಿ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆಲ್ಲ ನಾನು ಪಾಠ ಮಾಡ್ತೀನಿ. ಅಂಥ ಗುರುವಾಗಿ ಈಗ ನಾನು ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಲ, ಅವ್ರ ಮೇಲೆ FIR ದಾಖಲೆ ಮಾಡಿಸ್ಲಾ, ಮಾನ ನಷ್ಟ ಮೊಕದ್ದಮೆ ಹಾಕ್ಸ್ಲಾ, ಅಥವಾ ವಂಚನೆ ಪ್ರಕರಣ ಹಾಕ್ಲಾ, ಏನಾಗಲ್ಲ ಅವ್ರ ಮೇಲೆ? ನೀವು ಹೇಳಿ. ಆಯಿತು, ಅವಾಗೂ ನಾವು ಕಲ್ತಿರೋ ವಿದ್ಯೆಗೆ ಬೆಲೆ ಇರುತ್ತಾ? ಒಬ್ಬ ಗುರುಸ್ಥಾನಕ್ಕೆ ಬೆಲೆ ಇರುತ್ತಾ? ನೀವು ಹೇಳಿ. ಅದಕ್ಕೆ ನಾವೇನು ಮಾಡ್ಬೋದು ನೋಡ್ರಿ. ಒಬ್ಬ ಗುರು ಅಂದರೆ ತಾಳ್ಮೆ ಇರಬೇಕು. ಒಂದೇದು, ಕಾಮ ಕ್ರೋಧ ಮದ ಮಾತ್ಸರ್ಯಗಳಿಂದ ನಾವು ದೂರ ಇರಬೇಕು. ಆದಷ್ಟು ಸಂಯಮ ಇರಬೇಕು, ವಿವೇಕ ಇರಬೇಕು, ವಿವೇಚನೆ ಇರಬೇಕು. ನೋಡಿ, ನಾನು ತಗೊಳ್ಳೋ ನಿರ್ಧಾರ ಅಷ್ಟೇ. ಈಗ ಆದಷ್ಟು ನಾನು ಇನ್ನೊಬ್ಬರು ಬುದ್ಧಿ ಹೇಳಲಿಕ್ಕೆ ಹೋಗ್ತೀನಿ, ಪ್ರಯತ್ನ ಪಡ್ತೀನಿ, ಖಂಡಿತವಾಗಿ ನಿಷ್ಠುರವಾಗಿ ಹೇಳ್ತೀನಿ. ಆದರೆ ನಾವು ಗುರು ಅಭಯಸ್ಥಾನ ಇಡ್ತೀವಿ, ಎಲ್ಲರಿಗೂ ವಿದ್ಯೆ ಕಲಿಸ್ತೀವಿ. ಅವ್ರು ಯಾರಾದರೂ ಆಗಿರಲಿ. ಹಂಗಿರೋವಾಗ ನಾವು ನಮಗೆ ದೈವ ಅಂತ ಒಂದು ಇರುತ್ತೆ, ನಮ್ಮಲ್ಲಿ ಯೋಗಶಕ್ತಿ ತಪಶಕ್ತಿ ಅಂತ ಇರುತ್ತೆ. ಇಂಥ ಅಹಂಕಾರಿಗಳಿಗೆ, ದುಷ್ಟರಿಗೆ ಅದೇ ನೋಡ್ಕೊಳ್ಳುತ್ತೆ ಅಲ್ವಾ? ನಮ್ಮಂಥ ನಿರಪರಾಧಿಗಳಿಗೆ, ನೀವು ನಿರಪರಾಧಿ ಇರ್ಬೋದು, ನಿಮ್ಮ ಜೀವನದಲ್ಲಿ ಇಂಥ ಘಟನೆಗಳು ನಡೆದಿರ್ಬೋದು. ನಿರಪರಾಧಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಅವರಿಗೆ ರಕ್ಷಣೆ ನೀಡಬೇಕಂತ ಜಗನ್ಮಾತೆ ಪಾರ್ವತಿ ಪರಮಶಿವನಲ್ಲಿ ಕೇಳ್ತಾಳೆ. ನಿರಪರಾಧಿಗಳು ಭೂಲೋಕದಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ, ಒಳ್ಳೆಯವರು ತುಂಬ ಕಷ್ಟಪಡ್ತಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ ಇರ್ಬೋದು, ಮಹಾರಾಜ ಇರ್ಬೋದು, ಮಂತ್ರಿಗಳಿರ್ಬೋದು, ಕೋರ್ಟ್ ಇರ್ಬೋದು, ನ್ಯಾಯಾಲಯಗಳಿರ್ಬೋದು, ಅಲ್ಲೆಲ್ಲ ಅವರಿಗೆ ನ್ಯಾಯ ಸಿಗೋದು ಕಷ್ಟ ಇರುತ್ತೆ. ಯಾಕಂದರೆ ಒಂದು ನ್ಯಾಯಾಲಯದಲ್ಲಿ ಒಂದು ಕೇಸ್ ಹಾಕಿದರೆ ಹೋರಾಟ ಮಾಡಬೇಕು, ಅಲೆದಾಡಬೇಕು, ನ್ಯಾಯ ಸಿಗೋದು ತುಂಬ ವಿಳಂಬ ಆಗುತ್ತೆ, ತುಂಬ ಟೆನ್ಷನ್ ತಗೋಬೇಕು, ಇದೆಲ್ಲ ಇರುತ್ತೆ. ಇದೆಲ್ಲ ದೈವ ಭಕ್ತರಿಗೆ, ಯೋಗಿಗಳಿಗೆ, ತಪಸ್ಸುಗಳಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಏನಾದರೂ ಮಾಡು ಸ್ವಾಮಿ ಅಂತ ಪರಮಶಿವನಲ್ಲಿ ಪಾರ್ವತಿ ಕೇಳ್ತಾಳೆ. ಆವಾಗ ಪರಮಶಿವನು ಏನು ಮಾಡ್ಬೇಕು ಹೇಳು ಅಂತಾನೆ. ಏನಿಲ್ಲ, ಮಂತ್ರಸಿದ್ಧಿಗಳನ್ನು ಕೊಟ್ಬಿಟ್ರೆ ಒಳ್ಳೆಯವ್ರು ಯಾರಿದ್ದಾರೆ ಅವರು ಮಂತ್ರಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಂಡು ಅದರಿಂದಲೇ ಅವರು ದುಷ್ಟರನ್ನು ನಾಶ ಮಾಡ್ಬೋದು, ದುಷ್ಟರಿಗೆ ಬುದ್ಧಿ ಕಲಿಸ್ಬೋದು, ದುಷ್ಟರನ್ನು ದೂರ ಇಡ್ಬೋದು. ಅದಕ್ಕೆ ಮಂತ್ರಸಿದ್ಧಿಗಳು ಹೇಳ್ಕೊಡು ಅಂತ ಪಾರ್ವತಿ ಕೇಳ್ತಾಳೆ ಶಿವನಿಗೆ. ಆಮೇಲೆ ಶಿವ ಯಂತ್ರ ತಂತ್ರ ಮಂತ್ರ ಯಕ್ಷಿಣಿ ವಿದ್ಯೆಗಳು, ಇಂದ್ರಜಲ ಮಹೇಂದ್ರ ಜಲ ಎಲ್ಲ ವಿದ್ಯೆಗಳನ್ನು ಪಾರ್ವತಿಗೆ ಹೇಳ್ಕೊಡ್ತಾನೆ ಶಿವ. ಅದನ್ನು ಪಾರ್ವತಿ ಒಳ್ಳೆಯ ಋಷಿಮುನಿಗಳಿಗೆ, ತಪಸ್ವಿಗಳಿಗೆ ಹಂಚ್ತಾಳೆ. ಅದು ಬರ್ತಾ ಅನಾದಿ ಕಾಲದಿಂದ ಇಲ್ಲಿವರೆಗೂ ವಂಶ ಪರಂಪರೆಯಾಗಿ ಇವತ್ತು ಇಂದ್ರಜಲ ಮಹೇಂದ್ರ ಜಲ ಯಕ್ಷಿಣಿ ವಿದ್ಯೆಗಳು ಎಲ್ಲ ಒಳ್ಳೆಯದಕ್ಕಾಗಿ ಬಳಸಲಿ ಅಂತ ಬಂತು. ಆದರೆ ಅದು ಕಾಲಕ್ರಮೇಣ ಎಲ್ಲರೂ ಉಟ್ಕೊಬಿಟ್ರಿ. ಇವಾಗ ಮೊದಲು ಭಕ್ತಿಯಿಂದ ಜಗನ್ಮಾತೆ ಪಾರ್ವತಿಯನ್ನು ಆರಾಧಿಸಿ ಸಿದ್ಧಿಗಳನ್ನು ಪಡಿತಾಯಿದ್ರು ಮಹಾತ್ಮರು. ಆದರೆ ಇವಾಗ ಅದೇನಾಗಿದೆ ಗೊತ್ತಾ? ಬರ್ತಾ ಸ್ವಾರ್ಥ ಹೆಚ್ಚಾಗಿ ದುಷ್ಟರೆಲ್ಲ ಗುರುಗಳ ಹತ್ರ ಕಲ್ಕೊಬಿಟ್ಟು ಎಲ್ಲರೂ ದುಷ್ಟರಾಗೇಬಿಟ್ಟು ಮಾಯಾ ಮಾಟ ವಶೀಕರಣ ಮತ್ತೊಂದು ಬಲಾತ್ಕಾರ. ಇವಾಗ ಏನಾದರೂ ಯಕ್ಷಿಣಿ ಬಲಾತ್ಕಾರ, ಪ್ರತ್ಯಂಗಿರ ಬಲಾತ್ಕಾರ, ದೇವಿ ಬಲಾತ್ಕಾರ ವಿದ್ಯೆಗಳು ಇವಾಗ ಏನಿದ್ರು ಬಲಾತ್ಕಾರ ಮಾಡಿ ಆವಾಹನ ಮಾಡಿ ವಶೀಕರಣ ಮಾಡ್ಕೊಳ್ಳೋದು ದೇವತೆಗಳನ್ನು. ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಮೊದಲು ಭಕ್ತಿ ಇತ್ತು, ಭಕ್ತಿಯಿಂದ ಅವ್ರಿಗೆ ಶರಣಾಗತ ಆಗಿ ಪಾರ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ಯಕ್ಷಿಣಿ ಇರ್ಬೋದು, ಇಂದ್ರಾಣಿ ಸಪ್ತಮಾತ್ರಕ್ಕೆ ಯಾರೇ ಆಗಿರಲಿ ಅವ್ರಿಗೆ ಒಂದು ಸುತ್ತ ಬೇಡ್ಕೊಂಡು ನಾವು ವರ ಪಡಿತಾಯಿದ್ರು ಹಿಂದೆ. ಆದರೆ ಇವಾಗ ಹಂಗಲ್ಲ, ಅವಾಹಯಾಮಿ ಏನೇನೋ ಮಾಡ್ಕೊಡ್ತೀನಿ, ವಶ ಮಾಡ್ಕೊಟ್ಬಿಡ್ತೀನಿ, ಆ ಸಿದ್ಧಿ ಮಾಡ್ಕೊಟ್ಬಿಡ್ತೀನಿ, ಈ ಸಿದ್ಧಿ ಮಾಡ್ಕೊಡ್ತೀನಿ. ಭಕ್ತಿ ಇಲ್ಲ ಇಲ್ಲಿ.
ಭಕ್ತಿ ಇಲ್ಲ ಇಲ್ಲಿ, ದೌರ್ಜನ್ಯ. ನೋಡಿದ್ರಲ್ಲ ದೌರ್ಜನ್ಯ. ಈಗ ಏನಿದ್ರು ದೌರ್ಜನ್ಯ ಮಾಡಿ ವಶ ಮಾಡ್ಕೊಳ್ಳೋ ಸಿದ್ಧಿಗಳು. ಅದಕ್ಕೆ ಬಲಿ ಕೊಡೋದು, ಕೋಳಿ ಕೋರಿ ಇನ್ನೊಂದು ಮತ್ತೊಂದು ಏನೇನೋ ಬಿಡ್ರಿ, ಮನುಷ್ಯ ಪ್ರಾಣಿ ಎಲ್ಲ ಆ ಥರ ಹೋಗಿದೆ ಇವತ್ತು ಪರಿಸ್ಥಿತಿ. ಬಲಾತ್ಕಾರ ಮಾಡಿ ಕಿತ್ಕೊಳ್ಳೋದು, ಯಕ್ಷಿಣಿನೂ ಬಲಾತ್ಕಾರ ವಶ ಮಾಡ್ಕೊಳ್ಳೋದು. ನೋಡ್ರಿ, ದೇವತೆಗಳನ್ನೇ ಬಲಾತ್ಕಾರ ಮಾಡೋದು, ಹೆಣ್ಮಕ್ಳನ್ನು, ದೇವತಾ ಕುಮಾರಿಗಳನ್ನು. ಆ ಇಂದ್ರದೇವನ ಕುಮಾರಿ ಆಗಿರಲಿ, ಇನ್ಯಾರ ಯಕ್ಷಿಕರ ಕುಮಾರಿಗಳಾಗಿರಲಿ ವಶ ಮಾಡ್ಕೊಳ್ಳೋದು. ಅಂಥವು ಹೇಳ್ಕೊಡ್ತಾರಂತ ಇವರೆಲ್ಲ ಏನಾಗ್ತಾರೆ ಮುಂದೆ? ಮಾಡಿದ್ದುಣ್ಣ ಮಾರಾಯ. ಬೇಡ ಬಿಡ್ರಿ, ದೊಡ್ಡವ್ರ ವಿಚಾರ ನಮಗೆ. ಅವರೆಲ್ಲ ತುಂಬ ಕಲ್ತಿರೋರು ನೋಡಿ ಈ ರೀತಿ ಕೇಳಿಸ್ಕೊಟ್ರ. ಅದಕ್ಕೆ ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ನಾವು ಯಾವಾಗಲೂ ವಿದ್ಯೆಗಳು ಕಲಿಬೇಕು. ನಮ್ಮಲ್ಲಿ ಸಪ್ತಚಕ್ರಗಳು, ಕುಂಡಲಿನಿ ಸಾಧನೆ, ಹೀಗೆ ನಾನಾ ರೀತಿಯದ್ದು ಭಕ್ತಿಯಿಂದ ಹೇಳ್ಕೊಡ್ತೀವಿ, ಕಲಿಸ್ತೀವಿ ಸಿದ್ಧಿಗಳನ್ನು. ಈ ಜಗತ್ತಿನಲ್ಲಿ ಮಾನಸಿಕವಾಗಿ ರೀತಿ ಹಿಂಸೆ ಕೊಡೋರು ತುಂಬ ಜನ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಒಳ್ಳೆ ಥರ ನಾವು ಸಿದ್ಧಿಗಳು ಮಾಡಿಕೊಂಡ್ರೆ, ಶಕ್ತಿ ಹೇಳ್ಕೊಂಡು ಯಾರೇನು ಮಾಡೋಕ್ಕಾಗಲ್ಲ. ಈಗ ನೋಡಿ, ನನ್ನ ಹತ್ರ ಅವನು ಅಷ್ಟು ಮಾತಾಡ್ದ, ಅವರೆಲ್ಲ ಅಷ್ಟು ಸುಲಭವಾಗಿ ಉಳಿಯೋದಿಲ್ಲ. ಅಷ್ಟು ಸುಲಭವಾಗಿ ಉಳಿಯಲ್ಲ ರೀ. ಉಪ್ಪು ತಿಂದು ಅವ್ರು ನೀರು ಕುಡಿಲೇಬೇಕು. ನಮ್ಮಂಥವ್ರ ಹತ್ರ ಮಾತಾಡಿದ್ರೆ ಅವರೆಲ್ಲ ಅಲ್ಲಿ ಪಾಪ ಮಾಡಿ 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 ನಮ್ಮಂಥವ್ರ ಹತ್ರ ಬರ್ತಾರೆ. ದೈತ್ರು, ರಾಕ್ಷಸರು ಮೊದಲು ದೇವತೆಗಳ ಹತ್ರ ಶಕ್ತಿ ಪಡೆದು ಸಾಕಷ್ಟು ಪಾಪ ಮಾಡೋರು. ಲಾಸ್ಟ್ಗೆ ಏನಾದರು ಒಂದಿನ ನಾಶ ಆಗ್ತಾರೆ. ದಶಾವತಾರ ಶ್ರೀಮನ್ನಾರಾಯಣ ಅವತಾರ ತಾಳಿ ಸರ್ವನಾಶ ಮಾಡ್ತಾನೆ, ಗೊತ್ತಲ್ಲ ನಿಮಗೆ. ಪಾಪದ ಕೊಡ ತುಂಬಿದಾಗ ಹಂಗೆ. ಶಿವ ಕೂಡ ಅಷ್ಟೇ, ಎಷ್ಟೋ ಅವತಾರಗಳು ತಾಳಿ ನಾಶ ಮಾಡ್ದ ದುಷ್ಟನ, ಅಲ್ವಾ? ಹಂಗಾಗ್ತಾರೆ ಇವರೆಲ್ಲ ಅಷ್ಟೇ. ಇವ್ರಿಗೆಲ್ಲ ನಮ್ಮಂಥವ್ರ ದರ್ಶನ ಆದರೆ ಮುಗ್ದೋಯ್ತು ಅಲ್ವಾ? ನಿಮ್ಗೆ ಅರ್ಥ ಆಗುತ್ತೆ ಗುರುಭಕ್ತಿ ಇರೋರಿಗೆ. ಓಕೆ, ಇವರೇ ಪಾರ್ವತಿ ದೇವಿಯನ್ನು ಯಾಕೆ ಆರಾಧಿಸ್ತೀವಿ ಅಂತ ಗೊತ್ತಾಯ್ತಾ? ಮಂತ್ರ ಸಿದ್ಧಿಗಳ ಮಾತೆ. ಆಕೆ ನಮಗೆ ಭಿಕ್ಷೆ ನೀಡಿದಾಳೆ, ಅನ್ನ ನೀಡ್ತಾಳೆ, ಭಿಕ್ಷೆ, ಐಶ್ವರ್ಯ ನೀಡ್ತಾಳೆ. ಸಿದ್ಧಿಗಳು ಕೂಡ ಜಗನ್ಮಾತೆ ಪಾರ್ವತಿ, ಮಹಾದೇವಿ, ಶ್ರೀದೇವಿ, ಆದಿಶಕ್ತಿ, ಪರಾಶಕ್ತಿ, ಹೋಮ ಶಕ್ತಿ ಮಾತೆ ನಮಗೆ ಇವತ್ತು ಎಲ್ಲ ಕೊಟ್ಟಿದ್ದಾಳೆ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು, ಕೆಟ್ಟದಕ್ಕಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಹಾಗೆ ಆನ್ಲೈನ್ ಕ್ಲಾಸ್ ಇರುತ್ತಿಲ್ಲಿ, ಸೇರ್ಕೊಳ್ಳಿ. ಯಾರ್ಯಾರೋ ಕೆಟ್ಟವ್ರು ಇದ್ದಾರೆ ಬಿಡಿ, ಅವ್ರಿಗೆಲ್ಲ ನಾವು ತಲೆ ಹಾಕ್ಕೋಬಾರ್ದು. ನಾವು ಅವ್ರನ್ನ ತಿಳ್ಕೊಂಡು ಕೆಲಸ ಕಾರ್ಯಗಳು ಮಾಡಿದ್ರೆ ನಮ್ಮ ಕೆಲಸಗಳು ಕೆಟ್ಟೋಗುತ್ತೆ. ಅವನು ಹೇಳ್ತಾನೆ ನನಗೆ ಕೆಲಸ ಇಲ್ಲ ಅಂತ ಮಾಡೋಕ್ಕೆ, ಅವನ ಹತ್ರ ಫೋನಲ್ಲಿ ಮಾತಾಡ್ತಾಯಿದ್ದೀನಿ ಅಂತ ಹಂಗೆ ಮಾತಾಡ್ತಾನೆ. ಏನು ಮಾಡೋದು? ಇವರೆಲ್ಲ ಅರೇ ಹುಚ್ಚರು, ಏನು ಮಾಡೋಕ್ಕಾಗಲ್ಲ. ಪೂರ್ತಿ ಹುಚ್ಚರಾಗಿದ್ದರೆ ನಿಮ್ಮಾನ್ಸಲ್ಲಿ ಆಗ್ಬೋದಿತ್ತು, ನಿಮ್ಮಾನ್ಸ್ ಹಾಸ್ಪಿಟ್ಲಲ್ಲಿ. ಇವರೆಲ್ಲ ಅರೇ ಹುಚ್ಚರು, ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕಿ. ಅವ್ರವ್ರು ಮಾಡಿದವ್ರು ಹಿಂದೆ ಇರುತ್ತೆ. ಓಕೆ, ನಿಮ್ಮ ಜೀವನದಲ್ಲೂ ತಾಳ್ಮೆ ಇರಲಿ. ಸುತ್ತಲೂ ದುಷ್ಟಶಕ್ತಿಗಳಿದ್ದಾವೆ, ಅವ್ರದ್ದು ನಮಗೆ ಒಳಗೂ ಸೇರ್ಕೊಬಿಡ್ತದೆ, ನಾವು ಕೂಡ ಕೆಟ್ಟೋಗ್ಬಿಡ್ತೀವಿ. ಅದಕ್ಕೆ ಸರಿ ಮಾಡ್ಕೋಬೇಕು. ಅದಕ್ಕೆ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಿ ಇಲ್ಲೆಲ್ಲ ಸರಿ ಮಾಡ್ಕೋಬೋದು. ವಿದ್ಯೆ ಕಲಿಸ್ತೀವಿ ಒಳ್ಳೆ ಥರ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇಲ್ಲಿಂದ ಹಾಕ್ಕೊಳ್ಳಿ. ಹಾಗೆ ಏನಾದರೂ ಸಲಹೆ, ಇಲ್ಲಿ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು, ಕಲಿಬೇಕು, ನಿಮ್ಮ ರಕ್ಷಣೆಗಾಗಿ, ನಿಮ್ಮವರ ರಕ್ಷಣೆಗೆ, ಒಳ್ಳೆಯವರ ರಕ್ಷಣೆಗಾಗಿ ಮಂತ್ರಸಿದ್ಧಿಗಳನ್ನು ಕಲೀರಿ. ಜಗನ್ಮಾತೆ ಪಾರ್ವತಿ ನಮಗೆ ಕೊಟ್ಟಿದ್ದಾಳೆ. ಆ ಶಿವ ಪಾರ್ವತಿಗೆ ವಂದಿಸ್ತೀನಿ, ಸರ್ವಶಕ್ತಿ ಗುರು ದೈವಕ್ಕೆ ವಂದಿಸ್ತೀನಿ. ಶರಣಾಗತನಾಗಿದ್ದೀನಿ. ತಪ್ಪೇನಿಂದ ಅಪರಾಧಗಳಾಗಿದ್ದರೆ ಕ್ಷಮಿಸಬೇಕು. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮವಂತರಿಗೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.